ಈ ಸೃಷ್ಟಿಯಲ್ಲಿ ಪ್ರತಿಯೊಂದು ಜೀವಿಯು ಸುಖ ಶಾಂತಿಯನ್ನೇ ಬಯಸುತ್ತದೆ. ಆ ಸುಖ ಸಂತೋಷಗಳು ನಮಗೆ ಸಿಗಬೇಕಾದರೆ ಬದುಕಲು ಬೇಕಾದ ಸಂಪನ್ಮೂಲಗಳು ಮತ್ತು ಸಂಪತ್ತು ಬಹಳ ಮುಖ್ಯ. ಪ್ರತಿಯೊಂದು ಮನುಷ್ಯನನ್ನು ತನ್ನ ಜೀವನದಲ್ಲಿ ಐಶ್ವರ್ಯವನ್ನು ಪಡೆಯಲು ಮತ್ತು ತನ್ನ ಕುಟುಂಬವು ಯಾವಾಗಲೂ ಸಿರಿ ಸಂಪತ್ತಿನಿಂದ ತುಂಬಿರಲು ಬಯಸುತ್ತಾನೆ. ಆದರೆ ಆ ಸಂಪತ್ತು ಯಾರಿಂದ ಸ್ಥಿರವಾಗಿ ನಿಲ್ಲುತ್ತದೆ? ಲಕ್ಷ್ಮೀ ದೇವಿ ಕೆಲವರ ಮನೆಯಲ್ಲಿ ಏಕೆ ಸ್ಥಿರ ನಿವಾಸವನ್ನು ಮಾಡಿಕೊಳ್ಳುವುದಿಲ್ಲ? ಇನ್ನು ಕೆಲವರನ್ನು ಏಕೆ ಕರುಣಿಸುವುದಿಲ್ಲ? ಆ ತಾಯಿ ನಮ್ಮ ಮನೆಗೆ ಬರಲು ಸಿದ್ಧವಾಗಿದ್ದಾಳೆ ಎಂದು ನಮಗೆ ಹೇಗೆ ತಿಳಿಯುತ್ತದೆ? ನಮ್ಮ ಪುರಾತನ ಗ್ರಂಥಗಳು ಮತ್ತು ಋಷಿ ಮನುಗಳು ಹೇಳಿದ ಪ್ರಕಾರ ಸಂಪತ್ತು ಕೇವಲ ಕಷ್ಟಪಟ್ಟರೆ ಮಾತ್ರ ಬರುವುದಿಲ್ಲ, ಅದು ದೈವ ಅನುಗ್ರಹವೂ ಹೌದು. ಲಕ್ಷ್ಮೀ ದೇವಿಯು ಒಂದು ಮನೆಯನ್ನು ಆಯ್ಕೆ ಮಾಡುವ ಮೊದಲು ಆ ಮನೆಯ ಯಜಮಾನನಿಗೆ ಮತ್ತು ಆ ಮನೆಯ ವಾತಾವರಣದಲ್ಲಿ ಸ್ಪಷ್ಟ ಬದಲಾವಣೆಗಳು ಮತ್ತು ಸಂಕೇತಗಳನ್ನು ತೋರಿಸುತ್ತಾಳೆ. ಇಂದು ನಾವು ಹೇಳುವ ಈ ವಿಷಯಗಳು ಸಾಮಾನ್ಯವಾದದ್ದಲ್ಲ. ಇವು ನಮ್ಮ ಪೂರ್ವಜರು ಮತ್ತು ಮಹರ್ಷಿಗಳು ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿ ನಮಗೆ ನೀಡಿದ ಅತ್ಯಂತ ರಹಸ್ಯ ವಿಚಾರಗಳು. ಆ ಅತ್ಯಂತ ಶಕ್ತಿಶಾಲಿ ಮತ್ತು ಪವಿತ್ರವಾದ ವಿಚಾರಗಳನ್ನು ತಿಳಿದುಕೊಳ್ಳುವ ಮೊದಲು ನಿಮಗೊಂದು ನಮ್ಮ ಸಣ್ಣ ಮನವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾದರೆ ಸರ್ವವ್ಯಾಪ್ತಿ ಪೀಠ ನಮ್ಮ ಚಾನೆಲ್ನ ಈ ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ ಮಾಡುವುದರ ಮೂಲಕ ನಮ್ಮನ್ನು ಬೆಂಬಲಿಸಿ. ಇಂತಹ ಆಧ್ಯಾತ್ಮಿಕ ರಹಸ್ಯಗಳನ್ನು ತಿಳಿಯಲು ನಮ್ಮ ಕುಟುಂಬದ ಸದಸ್ಯರಾಗಿ. ಈಗ ನಾನು ಹೇಳಲಿರುವ ವಿಷಯಗಳನ್ನು ತಿಳಿದುಕೊಂಡರೆ ನಿಮ್ಮ ಮನೆಯ ವಾತಾವರಣವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಆದ್ದರಿಂದ ಯಾವುದೇ ವಿಷಯವನ್ನು ಬಿಡದೆ ಈ ರಹಸ್ಯವನ್ನು ಸಂಪೂರ್ಣವಾಗಿ ಶ್ರದ್ಧೆಯಿಂದ ಆಲಿಸಿ ಎಂದು ನಿಮ್ಮಲ್ಲಿ ವಿನಂತಿಸುತ್ತೇವೆ. ಪೂರ್ವಕಾಲದಲ್ಲಿ ನೈಮಿಷಾರಣ್ಯವೆಂಬ ಪವಿತ್ರ ವನ ಪ್ರದೇಶದಲ್ಲಿ ಅನೇಕ ಋಷಿಮುನಿಗಳು ಸೂತ ಮಹಾಮುನಿಗಳನ್ನು ಸುತ್ತುವರಿದುಕೊಂಡು ಅನೇಕ ಧರ್ಮ ಸಂದೇಹಗಳನ್ನು ಕೇಳಿ ತಿಳಿದುಕೊಳ್ಳುತ್ತಿದ್ದರು. ಒಂದು ಸಮಯದಲ್ಲಿ ಒಬ್ಬ ನಿರ್ಗತಿಕ ಬ್ರಾಹ್ಮಣನು ತೀವ್ರ ಬಡತನದಿಂದ ಬಳಲುತ್ತಾ ತನ್ನ ಕುಟುಂಬಕ್ಕೆ ಕನಿಷ್ಠ ಒಂದು ಹೊತ್ತಿನ ಊಟವನ್ನು ನೀಡಲಾಗದ ಸ್ಥಿತಿಯಲ್ಲಿ ಅರಣ್ಯಕ್ಕೆ ತಲುಪಿದ್ದನು. ಅವನ ಕಣ್ಣುಗಳಲ್ಲಿ ವಿಷಾದ, ನಡೆಯಲ್ಲಿ ನಿಶಕ್ತಿ ಕಾಣಿಸುತ್ತಿತ್ತು. ಆ ಬ್ರಾಹ್ಮಣನು ಆಶ್ರಮಕ್ಕೆ ಹೋದನು. ಅಲ್ಲಿ ಶಾಂತವಾಗಿ ಕುಳಿತಿದ್ದ ಮಹಾಜ್ಞಾನಿಗಳನ್ನು ನೋಡಿ ಆ ಬ್ರಾಹ್ಮಣನು ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಸ್ವಾಮಿ, ನಾನು ಎಷ್ಟೇ ಕಷ್ಟಪಟ್ಟರೂ ದಾರಿದ್ರ್ಯ ತಾಂಡವವಾಡುತ್ತಿದೆ. ಬಂದ ಸಂಪತ್ತು ಬಂದಂತೆ ಮತ್ತೆ ಮಾಯವಾಗುತ್ತದೆ. ಕೈಯಲ್ಲಿ ಒಂದು ಚಿಕ್ಕ ಬಿಡುಗಾಸು ಉಳಿಯುತ್ತಿಲ್ಲ. ಲಕ್ಷ್ಮೀ ದೇವಿಯ ಅನುಗ್ರಹವಾಗಬೇಕಾದರೆ ನಾನು ಏನು ಮಾಡಬೇಕು? ಆ ತಾಯಿ ನಮ್ಮ ಮನೆಗೆ ಬರುತ್ತಾಳೆ ಎಂಬ ನಂಬಿಕೆ ನನಗೆ ಹೇಗೆ ಬರುತ್ತದೆ? ಆ ತಾಯಿಯ ಆಗಮನವನ್ನು ಹೇಗೆ ಗುರುತಿಸಬಹುದು ಎಂದು ಕಣ್ಣೀರಿನಿಂದ ಪ್ರಶ್ನಿಸಿದನು. ಆ ಜ್ಞಾನಿ ನಗುತ್ತಾ, ಮಗನೇ, ಶಾಂತನಾಗು. ಸಂಪತ್ತು ಕೇವಲ ಹಣ ಮಾತ್ರವಲ್ಲ, ಅದು ಒಂದು ಶಕ್ತಿ, ಅದು ಒಂದು ಪ್ರವಾಹ. ಆ ಶಕ್ತಿ ಮನೆಗೆ ಬರಬೇಕಾದರೆ ಮೊದಲು ನಿನ್ನ ಮನೆ ಅದಕ್ಕೆ ಅನುಕೂಲಕರವಾಗಿ ಬದಲಾಗಬೇಕು. ಒಬ್ಬ ರೈತ ಬೀಜಗಳನ್ನು ಬಿತ್ತುವ ಮೊದಲು ಹೇಗೆ ಭೂಮಿಯನ್ನು ಸಿದ್ಧಪಡಿಸುತ್ತಾನೋ ಹಾಗೆ ಲಕ್ಷ್ಮೀದೇವಿ ನಮ್ಮ ಮನೆಗೆ ಕಾಲಿಡುವ ಮೊದಲು ನಮ್ಮ ಮನೆ ಮತ್ತು ಮನಸ್ಸು ಸಿದ್ಧವಾಗಿರಬೇಕು. ಆ ತಾಯಿ ಬರುವ ಮೊದಲು ಪ್ರಕೃತಿ ನಮ್ಮ ವಾತಾವರಣದಿಂದ ಕೆಲವು ಸಂಕೇತಗಳನ್ನು ಕಲಿಸುತ್ತದೆ. ಅವುಗಳನ್ನು ಗಮನಿಸುವ ಸೂಕ್ಷ್ಮ ಬುದ್ಧಿ ನಮಗಿರಬೇಕು ಎಂದು ಉತ್ತರಿಸಿದರು. ಮಹರ್ಷಿಗಳ ಮಾತುಗಳಿಗೆ ಆ ಬ್ರಾಹ್ಮಣನು ಆಶ್ಚರ್ಯಪಟ್ಟನು.
ಸ್ವಾಮಿ, ಆ ಸಂಕೇತಗಳು ಯಾವುವು ಮತ್ತು ಅವು ಹೇಗಿರುತ್ತದೆ? ಸಾಮಾನ್ಯರಾದ ನಮಗೆ ಅವು ಹೇಗೆ ಅರ್ಥವಾಗುತ್ತದೆ ಎಂದು ಕೇಳಿದನು. ಸಾಮಾನ್ಯರಾದ ನಮಗೆ ಅವು ಹೇಗೆ ಅರ್ಥವಾಗುತ್ತದೆ ಎಂದು ಕೇಳಿದಳು. ಆಗ ಮಹರ್ಷಿ ಲಕ್ಷ್ಮೀ ದೇವಿಯ ಆಗಮನಕ್ಕೆ ಮೊದಲು ಕಾಣಿಸುವ 7 ಪ್ರಮುಖ ಸಂಕೇತಗಳನ್ನು, ಅವುಗಳ ಹಿಂದಿರುವ ಪರಮಾರ್ಥವನ್ನು ವಿವರಿಸಲು ಪ್ರಾರಂಭಿಸಿದರು. ಈ ಸಂಕೇತಗಳು ಕೇವಲ ಮೂಢನಂಬಿಕೆಗಳಲ್ಲ. ಇವು ನಮ್ಮ ಮನಸ್ಥಿತಿಗೆ, ನಮ್ಮ ಜೀವನ ಶೈಲಿಗೆ, ವಿಶ್ವದಲ್ಲಿರುವ ಶಕ್ತಿ ತರಂಗಗಳಿಗೆ ಸಂಬಂಧಿಸಿದ ಆಳವಾದ ವಿಜ್ಞಾನ. ಮಗನೇ, ಶ್ರದ್ಧೆಯಿಂದ ಕೇಳು. ಲಕ್ಷ್ಮೀ ದೇವಿಯನ್ನು ಚಂಚಲೆ ಎಂದು ಕರೆಯುತ್ತಾರೆ. ಅಂದರೆ ಒಂದು ಕಡೆ ಸ್ಥಿರವಾಗಿ ಇರದವಳು ಎಂದು ಅರ್ಥ. ಆದರೆ ಅವಳನ್ನು ಅಚ್ಚಳಿಯದೆ, ಅಂದರೆ ಸ್ಥಿರವಾಗಿ ಇರುವಂತೆ ಮಾಡಿಕೊಳ್ಳುವುದು ನಮ್ಮ ಕೈಯಲ್ಲೇ ಇದೆ. ಆದರೆ ಲಕ್ಷ್ಮೀದೇವಿ ಬರುವ ಮೊದಲು ನಮ್ಮ ಮನೆಯಲ್ಲಿದ್ದ ಅಲಕ್ಷ್ಮಿ, ಅಂದರೆ ದರಿದ್ರ ದೇವತೆ ಹೊರಗೆ ಹೋಗಬೇಕು. ಕತ್ತಲೆ ಹೋದರೆ ತಾನೇ ಬೆಳಕು ಬರುವುದು. ಅದೇ ರೀತಿ ಅಶುಭ ದೂರವಾದರೆ ಮಾತ್ರ ಶುಭವಾಗುತ್ತದೆ. ಲಕ್ಷ್ಮೀದೇವಿಯು ಮನೆಯ ವಸ್ತುಗಳನ್ನು ದಾಟುತ್ತಿದ್ದಾಳೆ ಎಂಬುದಕ್ಕೆ ಮೊದಲ ಬದಲಾವಣೆ ನಮ್ಮ ಆಲೋಚನೆಗಳಲ್ಲಿ ಮತ್ತು ನಿಮ್ಮ ಮನೆಯ ವಾತಾವರಣದಲ್ಲಿ ಕಾಣಿಸುತ್ತದೆ. ನಾವು ಆಗಾಗ್ಗೆ ನೋಡುತ್ತೇವೆ, ಕೆಲವರ ಮನೆಗಳಿಗೆ ಹೋದ ತಕ್ಷಣ ಮನಸ್ಸು ತುಂಬಾ ಶಾಂತವಾಗಿ ಆರಾಮವಾಗಿ ಅನಿಸುತ್ತದೆ. ಆದರೆ ಇನ್ನು ಕೆಲವರ ಮನೆಗಳಿಗೆ ಹೋದರೆ ಅಲ್ಲಿ ಎಷ್ಟೇ ವೈಭವವಿದ್ದರೂ ಏನೂ ತಿಳಿಯದ ಅಸೌಕರ್ಯ, ಆತಂಕ ಉಂಟಾಗುತ್ತದೆ. ಇದೇ ಅಸಲಿ ರಹಸ್ಯ. ಲಕ್ಷ್ಮೀದೇವಿ ಪ್ರವೇಶಿಸುವ ಮೊದಲು ಆ ಮನೆಯ ವಾತಾವರಣವೆಲ್ಲ ಒಂದು ತಿಳಿಯಾದ ಸಕಾರಾತ್ಮಕ ಶಕ್ತಿಯಿಂದ ತುಂಬಿರುತ್ತದೆ. ಇದು ಆಕಸ್ಮಿಕವಾಗಿ ಆಗುವ ಬದಲಾವಣೆಯಲ್ಲ, ಆದರೆ ಬಹಳ ಸ್ಪಷ್ಟವಾಗಿ ತಿಳಿಯುವ ಬದಲಾವಣೆ. ಮಹರ್ಷಿ ಇನ್ನು ಹೀಗೆ ಮುಂದುವರಿಸಿದರು. ಮಗನೇ, ಲಕ್ಷ್ಮೀದೇವಿ ಬರುವ ಮೊದಲು ಕಾಣಿಸುವ ಶಕುನಗಳು ಕೇವಲ ಕಣ್ಣಿಗೆ ಕಾಣಿಸುವಂಥವು ಮಾತ್ರವಲ್ಲ, ಅವು ಮನಸ್ಸಿಗೆ ಅನುಭೂತಿಯನ್ನು ನೀಡುವಂಥವು ಆಗಿರುತ್ತದೆ. ಉದಾಹರಣೆಗೆ, ಯಾವುದೇ ಕಾರಣಕ್ಕೂ ಇಲ್ಲದೆ ಬೆಳಿಗ್ಗೆ ನಿಮಗೆ ತುಂಬಾ ಉತ್ಸಾಹಭರಿತ ಅನಿಸಲು ಪ್ರಾರಂಭಿಸುತ್ತಿದೆ ಎಂದೆಂದೂ ಇಲ್ಲದಂತೆ ಮುಂಜಾನೆ ಎಚ್ಚರಗೊಳ್ಳಲು ಅನಿಸುವುದು, ಯಾವುದೇ ಆಯಾಸವಿಲ್ಲದೆ ಎಚ್ಚರಗೊಳ್ಳುವುದು ತುಂಬಾ ಶುಭ ಸಂಕೇತವಾಗಿದೆ. ಏಕೆಂದರೆ ಆ ಸಮಯವು ದೇವತಾ ಸಮಯ. ಸಾಮಾನ್ಯವಾಗಿ ಮನುಷ್ಯನು ಸೋಮಾರಿತನ ಮತ್ತು ನಿರಾಶೆಯಿಂದ ಎಚ್ಚರಿಗೊಳ್ಳುತ್ತಾನೆ. ಆದರೆ ನಿಮ್ಮ ಭವಿಷ್ಯವು ಉತ್ತಮವಾಗಿದ್ದಾಗ ನಿಮ್ಮ ದೇಹ ಮತ್ತು ಮನಸ್ಸು ಸ್ವಯಂಚಾಲಿತವಾಗಿ ಬೆಳಿಗ್ಗೆ ಸಕ್ರಿಯಗೊಳ್ಳುತ್ತದೆ. ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಳ್ಳುವ ಸಂಕಲ್ಪ ಮತ್ತು ಆ ಸಮಯದಲ್ಲಿ ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆಗಳು ಬರುವುದು ಲಕ್ಷ್ಮೀದೇವಿ ನಿಮ್ಮ ಮೇಲೆ ಕರುಣೆ ತೋರಿಸಿರುವ ಸಂಕೇತಗಳು. ಇದು ನಿಮ್ಮ ಆಂತರಿಕದಲ್ಲಿ ನಡೆಯುವ ಬದಲಾವಣೆ. ಆದರೆ ಬಾಹ್ಯವಾಗಿಯೂ ಕೆಲವು ಅದ್ಭುತ ಬೆಳವಣಿಗೆಗಳು ನಡೆಯುತ್ತವೆ. ಆ ಮಹರ್ಷಿ ಬ್ರಾಹ್ಮಣನಿಗೆ ವಿವರಿಸುತ್ತಾ, ಪ್ರಕೃತಿ ಮತ್ತು ನಮ್ಮ ಹಣೆಬರಹಕ್ಕೆ ಬೇರ್ಪಡಿಸಲಾಗದ ಸಂಬಂಧವಿದೆ. ನಮಗೆ ಒಳ್ಳೆಯದಾಗಲಿದೆ ಅಂದರೆ ಪ್ರಕೃತಿಯಲ್ಲಿರುವ ಜೀವಿಗಳು ಕೂಡ ನಿಮಗೆ ಅನುಕೂಲಕರವಾಗಿ ಸ್ಪಂದಿಸುತ್ತವೆ. ನಿಮಗೆ ಗೊತ್ತೇ, ನೀವು ಕೆಲವು ರೀತಿಯ ಪಕ್ಷಿಗಳು, ಪ್ರಾಣಿಗಳು ನಿಮ್ಮ ಮನೆಯ ಆವರಣಕ್ಕೆ ಬರುವುದು ಅಥವಾ ಗೂಡು ಕಟ್ಟಿಕೊಳ್ಳುವುದು ಲಕ್ಷ್ಮೀದೇವಿಯ ಆಗಮನವನ್ನು ಸೂಚಿಸುತ್ತದೆ. ಉದಾಹರಣೆಗೆ, ಹಗಲಿನಲ್ಲಿ ಗೂಬೆ ಕಾಣಿಸುವುದು ಬಹಳ ಅಪರೂಪ. ಆದರೆ ಅದು ಲಕ್ಷ್ಮೀದೇವಿಯ ವಾಹನವಾದ್ದರಿಂದ ಅದು ನಿಮಗೆ ಕಾಣಿಸಿದರೆ ಶುಭ ಎಂದು ಕೆಲವರು ಹೇಳುತ್ತಾರೆ. ಆದರೆ ಅದಕ್ಕಿಂತ ಮುಖ್ಯವಾದದ್ದು, ಗುಬ್ಬಚ್ಚಿಗಳು, ಗಿಣಿಗಳಂತಹ ಪಕ್ಷಿಗಳು ನಮ್ಮ ಮನೆಯ ಸುತ್ತಮುತ್ತಲ ಗದ್ದಲ ಮಾಡುವುದು. ಪಕ್ಷಿಗಳು ಎಲ್ಲಿ ಸುರಕ್ಷಿತೆ ಮತ್ತು ಸಕಾರಾತ್ಮಕ ವಾತಾವರಣವನ್ನು ಗುರುತಿಸುತ್ತವೆಯೋ ಅಲ್ಲಿಯೇ ಅವುಗಳು ವಾಸಿಸುತ್ತವೆ. ನಿಮ್ಮ ಮನೆಯ ಆವರಣದಲ್ಲಿ ಪಕ್ಷಿಗಳು
ಚಿಲಿಪಿಲಿ ಗುಟ್ಟುತ್ತಾ ನಿರ್ಭಯವಾಗಿ ತಿರುಗಾಡುತ್ತಿದ್ದರೆ ನಿಮ್ಮ ಮನೆಯ ವಾತಾವರಣವು ವಿಷಕಾರಿ ಆಲೋಚನೆಗಳಿಂದ ಮುಕ್ತವಾಗಿ ಶಾಂತಿಯ ಕಡೆಗೆ ಬದಲಾಗುತ್ತಿದೆ ಎಂದು ಅರ್ಥ. ಶಾಂತಿ ಎಲ್ಲಿದೆಯೋ ಅಲ್ಲಿ ಸಂಪತ್ತು ಖಂಡಿತವಾಗಿ ಬರುತ್ತದೆ. ಇದು ಪ್ರಕೃತಿ ನಿಯಮ. ಬ್ರಾಹ್ಮಣನು ಕುತೂಹಲದಿಂದ, ಸ್ವಾಮಿ, ಕೇವಲ ಪಕ್ಷಿಗಳು ಮಾತ್ರವೇ ಅಥವಾ ಇನ್ನಾವುದಾದರೂ ಜೀವಿಗಳು ನಮಗೆ ಸಂಕೇತವನ್ನು ನೀಡುತ್ತವೆ ಎಂದು ಕೇಳಿದನು. ಬ್ರಾಹ್ಮಣನು ಕುತೂಹಲದಿಂದ, ಸ್ವಾಮಿ, ಕೇವಲ ಪಕ್ಷಿಗಳು ಮಾತ್ರವೇ ಅಥವಾ ಇನ್ನಾವುದಾದರೂ ಜೀವಿಗಳು ನಮಗೆ ಸಂಕೇತಗಳನ್ನು ನೀಡುತ್ತವೆ ಎಂದು ಕೇಳಿದನು. ಅದಕ್ಕೆ ಮಹರ್ಷಿ ನಗುತ್ತಾ, ಹೌದು, ಇವೆ. ಇರುವೆಗಳೂ ಸಹ ನಮಗೆ ಭವಿಷ್ಯವನ್ನು ಸೂಚಿಸುತ್ತದೆ. ಮುಖ್ಯವಾಗಿ ಕಪ್ಪು ಇರುವೆಗಳು ಗುಂಪು ಗುಂಪಾಗಿ ಒಂದು ಕ್ರಮಬದ್ಧ ರೀತಿಯಲ್ಲಿ ಅಕ್ಕಿ ಕಾಳುಗಳನ್ನು ಅಥವಾ ಆಹಾರವನ್ನು ಹೊತ್ತುಕೊಂಡು ಹೋಗುತ್ತಿರುವುದು ಕಂಡರೆ ಅದು ನಮಗೆ ಬರಲಿರುವ ಧನಲಾಭವನ್ನು ಸೂಚಿಸುತ್ತದೆ. ಕಪ್ಪು ಇರುವೆಗಳು ಶನಿ ಭಗವಾನನಿಗೂ ಮತ್ತು ಲಕ್ಷ್ಮೀ ದೇವಿಗೂ ಸಹ ಪ್ರೀತಿಕರವಾದವು ಎಂದು ಭಾವಿಸುತ್ತಾರೆ. ಅವು ನಿಮ್ಮ ಮನೆಯಲ್ಲಿ ಹಾನಿ ಮಾಡದೆ ಸಂಚರಿಸುತ್ತಿದ್ದರೆ ನಿಮಗೆ ಬರಬೇಕಾದ ಸಾಲಗಳು ವಸೂಲಾಗುತ್ತದೆ ಅಥವಾ ಅನಿರೀಕ್ಷಿತ ಮಾರ್ಗಗಳ ಮೂಲಕ ಹಣ ನಿಮ್ಮ ಕೈ ಸಿಗುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳಬಹುದು. ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯ ವಿಷಯವೆಂದರೆ ಈ ಜೀವಿಗಳನ್ನು ನಾವು ನೋಡಿದಾಗ ಅವುಗಳಿಗೆ ಹಿಂಸೆ ನೀಡಬಾರದು. ಅವುಗಳಿಗೆ ಸ್ವಲ್ಪ ಆಹಾರವನ್ನು ಹಾಕುವುದು ಅಥವಾ ಸಕ್ಕರೆ ಹಾಕುವುದು ಆ ಶುಭ ಫಲಿತಾಂಶವನ್ನು ನಿಮಗೆ ಇನ್ನಷ್ಟು ಬೇಗ ತಲುಪಿಸುತ್ತದೆ. ನಾವು ಮಾಡುವ ಸಣ್ಣ ಸಣ್ಣ ದಾನ ಧರ್ಮಗಳು ಮತ್ತು ಜೀವ ಕಾರುಣ್ಯವು ಲಕ್ಷ್ಮೀದೇವಿಯನ್ನು ನಮ್ಮ ಮನೆಯ ಕಡೆ ಆಕರ್ಷಿಸುವ ಅಯಸ್ಕಾಂತದಂತಿದೆ. ನಂತರ ಮಹರ್ಷಿ ಇನ್ನೊಂದು ಮುಖ್ಯ ವಿಷಯವನ್ನು ಪ್ರಸ್ತಾಪಿಸುತ್ತಾರೆ. ಅದೇ ಕನಸುಗಳು. ಮನುಷ್ಯ ನಿದ್ರಿಸುತ್ತಿರುವಾಗ ಅವನ ಅಂತರಾತ್ಮವು ವಿಶ್ವದೊಂದಿಗೆ ಸಂಪರ್ಕದಲ್ಲಿರುತ್ತದೆ. ಆದ್ದರಿಂದ ನಮಗೆ ಬರುವ ಕೆಲವು ಕನಸುಗಳು ಭವಿಷ್ಯದಲ್ಲಿ ನಡೆಯುವ ಶುಭ ಮತ್ತು ಅಶುಭ ಘಟನೆಗಳಿಗೆ ಸೂಚಕವಾಗಿವೆ. ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮೇಲೆ ಆಗಲಿದೆ ಎಂಬುದಕ್ಕೆ ಸ್ವಪ್ನಶಾಸ್ತ್ರದಲ್ಲಿ ಕೆಲವು ಸ್ಪಷ್ಟ ಕನಸುಗಳನ್ನು ವಿವರಿಸಲಾಗಿದೆ. ನಿಮಗೆ ಕನಸಿನಲ್ಲಿ ಎಂದಾದರೂ ಕಮಲದ ಹೂಗಳು, ಆನೆಗಳು, ಹಸುಗಳು ಅಥವಾ ಹಸಿರು ಹೊಲಗಳು ಕಾಣಿಸಿದರೆ ನೀವು ತುಂಬಾ ಅದೃಷ್ಟವಂತರು ಎಂದು ಭಾವಿಸಬೇಕು. ಮುಖ್ಯವಾಗಿ ಕನಸಿನಲ್ಲಿ ಬಿಳಿ ಹಾವು ಕಾಣಿಸಿದ್ದರೆ ಅಥವಾ ಅದು ನಿಮ್ಮನ್ನು ಕಚ್ಚಿದಂತೆ ಕನಸು ಬಂದರೆ ಅದು ಧನಪ್ರಾಪ್ತಿಯನ್ನು ಸೂಚಿಸುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ. ಇದೇ ರೀತಿ ನೀವು ಯಾವುದಾದರೂ ದೇವಾಲಯಕ್ಕೆ ಭೇಟಿ ನೀಡಿದಂತೆ ಅಥವಾ ದೈವ ದರ್ಶನವನ್ನು ಮಾಡಿದಂತೆ ಕಂಡರೆ ನಿಮ್ಮ ಎಲ್ಲಾ ಕಷ್ಟಗಳು ದೂರವಾಗಿ ಸುಖ ಸಂತೋಷಗಳು ಬರಲಿವೆ ಎಂದು ಅರ್ಥ. ಆದರೆ ಕನಸುಗಳು ನಮ್ಮ ಮನಸ್ಸಿನ ಸ್ಥಿತಿಯನ್ನು ಅವಲಂಬಿಸಿ ಕೂಡ ಬರುತ್ತವೆ. ಕನಸು ಬಂದ ಮಾತ್ರಕ್ಕೆ ಸಾಲದು. ಆ ಕನಸು ಬಂದ ನಂತರ ನಮ್ಮಲ್ಲಿ ಉಂಟಾಗುವ ಭಾವನೆ ಮುಖ್ಯ. ನಿದ್ರೆಯಿಂದ ಎದ್ದ ನಂತರ ಮನಸ್ಸಿನಲ್ಲಿ ಒಂದು ಅಜ್ಞಾತ ಆನಂದ ಮತ್ತು ಶಾಂತಿ ಇದ್ದರೆ ಅದು ದೈವಿಕ ಸಂಕೇತ. ಭಯ ಅಥವಾ ಆತಂಕವಿದ್ದರೆ ಅದು ಕೇವಲ ಮಾನಸಿಕ ಒತ್ತಡವಾಗಿರಬಹುದು. ಆದ್ದರಿಂದ ಈ ಸಂಕೇತಗಳನ್ನು ವಿವೇಚನೆಯಿಂದ ಅರ್ಥ ಮಾಡಿಕೊಳ್ಳಬೇಕು. ಮಹರ್ಷಿಗಳು ಇನ್ನೂ ಆಳವಾಗಿ ವಿವರಿಸುತ್ತಾರೆ. ಹಣ ಬರುವ ಮೊದಲು ನಮ್ಮ ಸಂಬಂಧಗಳಲ್ಲಿಯೂ ಬದಲಾವಣೆಗಳು ಬರುತ್ತವೆ. ಮನೆಯಲ್ಲಿ ನಿತ್ಯವೂ ಜಗಳ ಕಿರುಚಾಟಗಳಿದ್ದರೆ ಅಲ್ಲಿ ಲಕ್ಷ್ಮೀದೇವಿಯು ಒಂದು ಕ್ಷಣವೂ ನಿಲ್ಲುವುದಿಲ್ಲ. ಆದರೆ ಆ ತಾಯಿಯ ಅನುಗ್ರಹವಾಗುವ ಮೊದಲು ಆಕಸ್ಮಿಕವಾಗಿ ಮನೆಯಲ್ಲಿ ಕಲಹಗಳು ಕಡಿಮೆಯಾಗುತ್ತವೆ. ಕುಟುಂಬ ಸದಸ್ಯರ ನಡುವೆ ಪ್ರೀತಿ ಅನ್ಯೋನ್ಯತೆ ಹೆಚ್ಚಾಗುತ್ತದೆ. ಪತಿ ಪತ್ನಿಯರ ನಡುವೆ ಸೌಹಾರ್ದತೆ ಮೂಡುತ್ತದೆ. ಇದು ಬಹಳ ಸೂಕ್ಷ್ಮವಾದ ವಿಷಯ. ಒಂದು ಕಾಲದಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೂ ಜಗಳ ಮಾಡುತ್ತಿದ್ದರೂ ಈಗ ಒಬ್ಬರನ್ನು ಒಬ್ಬರು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸುತ್ತಾರೆ. ಮನೆಯಲ್ಲಿ ಮಹಿಳೆ ಸಂತೋಷವಾಗಿರುವುದು, ಅವರ ಮುಖಗಳು ಕಾಂತಿಯುತವಾಗಿರುವುದು ಸಾಕ್ಷಾತ್ ಲಕ್ಷ್ಮೀ ದೇವಿಯ ಆಗಮನಕ್ಕೆ ದೊಡ್ಡ ಸಂಕೇತವಾಗಿದೆ. ಏಕೆಂದರೆ ನಾವು ಸ್ತ್ರೀಯನ್ನು ಗೃಹಲಕ್ಷ್ಮಿ ಎಂದು ಕರೆಯುತ್ತೇವೆ. ಆ ಗೃಹಲಕ್ಷ್ಮಿಯ ಕಣ್ಣಲ್ಲಿ ನೀರು ಬರದಂತೆ
ಮನಸ್ಸಿನಲ್ಲಿ ಆನಂದವಿದ್ದರೆ ವೈಕುಂಠದಲ್ಲಿರುವ ಲಕ್ಷ್ಮೀದೇವಿಯು ಆ ಮನೆಯನ್ನು ಹುಡುಕಿಕೊಂಡು ಬರುತ್ತಾರೆ. ಬ್ರಾಹ್ಮಣನು ಬಹಳ ಶ್ರದ್ಧೆಯಿಂದ ಕೇಳುತ್ತಾ, ಸ್ವಾಮಿ, ನಮ್ಮ ದೇಹದಲ್ಲಿ ಏನಾದರೂ ಬದಲಾವಣೆಗಳು ಕಾಣಿಸುತ್ತವೆ ಎಂದು ಕೇಳಿದನು. ಅದಕ್ಕೆ ಮಹರ್ಷಿ ನಗುತ್ತಾ, ಹೌದು, ನಮ್ಮ ದೇಹವೂ ಸಹ ಬರಲಿರುವ ಬದಲಾವಣೆಗಳನ್ನು ಸೂಚಿಸುತ್ತದೆ. ಮುಖ್ಯವಾಗಿ ಬಲಗಣ್ಣು ಪುರುಷರಿಗೆ ಶುಭಪ್ರದವೆಂದು ಮತ್ತು ಎಡಗಣ್ಣು ಸ್ತ್ರೀಯರಿಗೆ ಶುಭಪ್ರದವೆಂದು ನಮ್ಮ ಹಿರಿಯರು ಹೇಳುತ್ತಾರೆ. ಇದು ಕೇವಲ ಒಂದು ನಂಬಿಕೆ ಮಾತ್ರವಲ್ಲ, ನಾಡಿಗಳಲ್ಲಿ ನಡೆಯುವ ಶಕ್ತಿ ಪ್ರವಾಹದಲ್ಲಿನ ಬದಲಾವಣೆಗಳ ಆಧಾರದ ಮೇಲೆ ಇದು ಸಂಭವಿಸುತ್ತದೆ. ಇದೇ ರೀತಿ ಕೈಯಲ್ಲಿ ತುರಿಕೆ ಉಂಟಾಗುವುದು ಕೂಡ ಹಣದ ಲಾಭದ ಸಂಕೇತವೆಂದು ಹೇಳಲಾಗುತ್ತದೆ. ಬಲ ಅಂಗೈಯಲ್ಲಿ ತುರಿಕೆ ಕಾಣಿಸಿಕೊಂಡರೆ ಶೀಘ್ರದಲ್ಲಿ ಹಣ ಇನ್ನೊಂದು ಕಡೆ. ಉದಾಹರಣೆ, ನಿಮ್ಮ ಮನೆಯಲ್ಲಿ ಬಹಳ ದಿನಗಳಿಂದ ಕೆಟ್ಟು ಹೋಗಿದ್ದ ಗಡಿಯಾರ ಇದ್ದಕ್ಕಿದ್ದಂತೆ ಕೆಲಸ ಮಾಡಲು ಪ್ರಾರಂಭಿಸುವುದು, ಅಥವಾ ಕಳೆದು ಹೋಗಿದ್ದ ಹಣ ಅಥವಾ ಅಮೂಲ್ಯ ವಸ್ತು ಮತ್ತೆ ಸಿಗುವುದು ಅನುಕೂಲಕರವಾಗಿದೆ ಎಂಬುದಕ್ಕೆ ಸಾಕ್ಷಿ. ಅಡೆತಡೆಗಳು ನಿವಾರಣೆಯಾಗುತ್ತಿವೆ ಮತ್ತು ಪ್ರವಾಹ ಸುಗಮವಾಗಿ ಸಾಗಲಿದೆ ಎಂದು ಅರ್ಥ. ಮಹರ್ಷಿಗಳು ಬ್ರಾಹ್ಮಣನಿಗೆ ಈ ಸಂಕೇತಗಳನ್ನು ವಿವರಿಸುತ್ತಲೇ ಒಂದು ಎಚ್ಚರಿಕೆಯನ್ನು ನೀಡಿದರು. ಮಗನೇ, ಈ ಸಂಕೇತಗಳು ಕಾಣಿಸದಿದ್ದ ಮಾತ್ರಕ್ಕೆ ನಾವು ಕೈಕಟ್ಟಿ ಕೂರಬಾರದು. ಈ ಸಂಕೇತಗಳು ನಮಗೆ ಒಂದು ಅವಕಾಶವನ್ನು ನೀಡುತ್ತಿದೆ. ಆ ಸಮಯದಲ್ಲಿ ನಾವು ಹೆಚ್ಚು ಶ್ರದ್ಧೆಯಿಂದ ಧರ್ಮಬದ್ಧವಾಗಿ ಬದುಕಬೇಕು. ಬಂದ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಬೇಕು ಎಂದು ಲಕ್ಷ್ಮೀ ಹೇಳಿದರು. ಲಕ್ಷ್ಮೀದೇವಿ ಬರುವಾಗ ಅಹಂಕಾರ ಬರಬಾರದು, ವಿನಯ ಹೆಚ್ಚಾಗಬೇಕು. ಆಗ ತಾಯಿ ಸ್ಥಿರವಾಗಿರುತ್ತಾಳೆ. ಈಗ ನಾವು ಅತ್ಯಂತ ಪ್ರಮುಖ ಘಟ್ಟಕ್ಕೆ ಹೋಗೋಣ. ಲಕ್ಷ್ಮೀದೇವಿ ಆಗಮನಕ್ಕೆ ಸಂಬಂಧಿಸಿದಂತೆ 7 ಸ್ಪಷ್ಟ ಸಂಕೇತಗಳಲ್ಲಿ ಮೊದಲನೆಯದು ಮತ್ತು ಅತ್ಯಂತ ಶಕ್ತಿಶಾಲಿ ಸಂಕೇತವೆಂದರೆ ವಾಸನೆ ಅಥವಾ ಸುಗಂಧ. ಹೌದು, ನೀವು ಕೇಳಿದ್ದು ನಿಜ. ದೇವತಾ ಶಕ್ತಿಗಳು ಸಂಚರಿಸುವಾಗ ಒಂದು ವಿಶೇಷ ದಿವ್ಯ ಪರಿಮಳ ಹೊರಹೊಮ್ಮುತ್ತದೆ. ಇದರ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳುವುದು ಬಹಳ ಅವಶ್ಯಕ. ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಅಡುಗೆ ವಾಸನೆ ಅಥವಾ ಇತರ ವಾಸನೆಗಳು ಬರುತ್ತವೆ. ಆದರೆ ಯಾವುದೇ ಕೃತಕ ಸುಗಂಧ ದ್ರವ್ಯಗಳು ಹಚ್ಚದೆ ನಿಮ್ಮ ಮನೆಯಲ್ಲಿ ಅಕಸ್ಮಾತಾಗಿ ಒಂದು ಸುವಾಸನೆ, ಅಂದರೆ ಪನ್ನೀರು ವಾಸನೆ ಆಗಲಿ ಅಥವಾ ತಾವರೆ ಹೂವಿನ ವಾಸನೆ ಆಗಲಿ, ಚಂದನದ ವಾಸನೆ ಆಗಲಿ ಬರುತ್ತಿದೆ ಎಂದರೆ ನೀವು ಆಗ ಎಚ್ಚೆತ್ತುಕೊಳ್ಳಬೇಕು. ಏಕೆಂದರೆ ಇದು ಸಾಮಾನ್ಯ ವಿಷಯವಲ್ಲ, ಇದು ದೈವಿಕ ಶಕ್ತಿ ನಿಮ್ಮ ಮನೆ ಇದು ಸಾಮಾನ್ಯ ವಿಷಯವಲ್ಲ ಇದು ದೈವಿಕ ಶಕ್ತಿ ನಿಮ್ಮ ಮನೆಗೆ ಪ್ರವೇಶಿಸಲು ಇದು ನೇರ ಸಾಕ್ಷಿ. ಸುವಾಸನೆ ಎಲ್ಲಿಂದ ಬರುತ್ತಿದೆ ಎಂದು ನೀವು ಕಂಡುಹಿಡಿಯಲು ಸಾಧ್ಯವಿಲ್ಲ. ಅದು ಗಾಳಿಯಲ್ಲಿ ಬೆರೆತು ನಿಮ್ಮ ಮುಖವನ್ನು ತಲುಪಿ ನಿಮ್ಮ ಮೆದುಳನ್ನು ಉತ್ತೇಜಿಸುತ್ತದೆ. ಆ ಪರಿಮಳದಿಂದ ನಿಮ್ಮ ಮನಸ್ಸಿನಲ್ಲಿರುವ ಕೋಪ ಎಲ್ಲವೂ ಮಾಯವಾಗಿ ಒಂದು ರೀತಿಯ ಭಕ್ತಿಯ ಭಾವ ಮೂಡುತ್ತದೆ. ಇಂತಹ ಅನುಭವ ಎಂದಾದರೂ ಆಗಿದೆಯೇ? ಆಗಿದ್ದರೆ ಲಕ್ಷ್ಮೀದೇವಿ ನಿಮ್ಮ ಪೂಜಾ ಕೋಣೆಯಲ್ಲಿ ಅಥವಾ ನಿಮ್ಮ ಮನೆಯ ಮುಖ್ಯ ದ್ವಾರ ಮೂಲಕ ಪ್ರವೇಶಿಸಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಿ. ಆದರೆ ಯಾವ ಸಮಯದಲ್ಲಿ ಆ ವಾಸನೆ ಯಾವಾಗ ಬರುತ್ತದೆ, ಯಾವ ಸಮಯದಲ್ಲಿ ಬಂದರೆ ಹೆಚ್ಚು ಫಲಿತಾಂಶ ಇರುತ್ತದೆ, ಇದರ ಹಿಂದೆ ಒಂದು ದೊಡ್ಡ ರಹಸ್ಯವಿದೆ. ಈ ಸುಗಂಧ ಬರಲು ಮೊದಲು ನಮ್ಮ ಮನೆಯ ವಾತಾವರಣದಲ್ಲಿ ಒಂದು ನಿರ್ದಿಷ್ಟವಾದ ಧ್ವನಿ ಅಥವಾ ಶಬ್ದ ಕೂಡ ಕೇಳಿಸುವ ಸಾಧ್ಯತೆ ಇದೆ. ಶಬ್ದ ನಮ್ಮ ಕಿವಿಗೆ ಕೇಳಿಸುವ ಸಾಮಾನ್ಯ ಶಬ್ದವಲ್ಲ, ಅದು ಮಂಜೂರನಾದ, ಅಂದರೆ ಕಾಲುಗಳಿಗೆ ಧರಿಸುವ ಪಟ್ಟಿಗಳಿಂದ ಅಥವಾ ಗೆಜ್ಜೆಗಳಿಂದ ಬರುವ ಅತಿ ಸೂಕ್ಷ್ಮ ಶಬ್ದ. ಲಕ್ಷ್ಮೀ ದೇವಿಯ ನಡುಗೆ ಹಂಸ ನಡಿಗೆಯಂತೆ ಅದು ತುಂಬಾ ಸೂಕ್ಷ್ಮವಾಗಿರುತ್ತದೆ. ಆ ತಾಯಿ ನಡೆದು ಬರುತ್ತಿರುವಾಗ ಆಕೆಯ ಪಾದಗಳಿಗೆ ಇರುವ ಆಭರಣಗಳಿಂದ ಘಲ್ ಘಲ್ ಎಂದು ಶಬ್ದ ಬರುತ್ತದೆ. ಆದರೆ ಶಬ್ದ ಎಲ್ಲರಿಗೂ ಕೇಳಿಸುವುದಿಲ್ಲ. ಯಾರ ಮನಸ್ಸು ಸಂಪೂರ್ಣ ಏಕಾಗ್ರತೆಯಿಂದ ಭಕ್ತಿಯಿಂದ ತುಂಬಿರುತ್ತದೋ,
ಯಾರ ಮನೆಯ ವಾತಾವರಣವು ನಿಶಬ್ದವಾಗಿ ಪ್ರಶಾಂತವಾಗಿರುತ್ತದೆಯೋ ಅವರಿಗೆ ಮಾತ್ರ ಆ ಶಬ್ದ ಅನುಭವಕ್ಕೆ ಬರುತ್ತದೆ. ಮುಖ್ಯವಾಗಿ ಬ್ರಹ್ಮ ಮುಹೂರ್ತದಲ್ಲಿ ಅಥವಾ ಸಾಯಂಕಾಲ ಸಂಧ್ಯಾ ಸಮಯದಲ್ಲಿ ನಮ್ಮ ಮನೆಯಲ್ಲಿ ಯಾರು ನಡೆದಾಡದಿದ್ದರೂ ಆಕಸ್ಮಾತಾಗಿ ಗೆಜ್ಜೆಗಳ ಶಬ್ದ ಕೇಳಿದಂತೆ ಅನಿಸಿದರೆ ಅದು ಖಂಡಿತ ಭ್ರಮೆ ಅಲ್ಲ. ಅದು ಐಶ್ವರ್ಯದ ಅಧಿದೇವತೆ ಮನೆಗೆ ಶುಭ ತಂದ ಕ್ಷಣ. ಆ ಶಬ್ದ ಕೇಳಿದ ತಕ್ಷಣ ಮನಸ್ಸಿನಲ್ಲಿ ಭಯ ಬರಬಾರದು. ಒಂದು ರೀತಿ ಪರೋಕ್ಷತೆ ಉಂಟಾಗಬೇಕು. ಆ ಸಮಯದಲ್ಲಿ ತಕ್ಷಣ ಕಣ್ಣು ಮುಚ್ಚಿ ಆ ತಾಯಿಗೆ ನಮಸ್ಕರಿಸಬೇಕು. ಮಹರ್ಷಿಗಳು ಆ ಬ್ರಾಹ್ಮಣನೊಂದಿಗೆ ಮಾತನಾಡುತ್ತಾ ಎರಡನೇ ಮುಖ್ಯವಾದ ಸಂಕೇತದ ಬಗ್ಗೆ ವಿವರಿಸಲು ಪ್ರಾರಂಭಿಸಿದರು. ಮಗನೇ, ಲಕ್ಷ್ಮೀದೇವಿಯ ಸ್ವರೂಪವೇ ದೀಪ. ನಮ್ಮ ಮನೆಯಲ್ಲಿ ಬೆಳಗುವ ದೀಪವೇ ಆ ತಾಯಿಯ ಪ್ರತಿರೂಪ. ನೀವು ಗಮನಿಸಿದಿದ್ದರೂ ಇಲ್ಲವೋ, ಕೆಲವು ಬಾರಿ ನಾವು ಬೆಳಗಿದ ದೀಪವು ಬಹಳ ವಿಚಿತ್ರವಾಗಿ, ಅದ್ಭುತವಾಗಿ, ನೇರವಾಗಿ, ಪ್ರಕಾಶಮಾನವಾಗಿ ಉರಿಯುತ್ತದೆ. ಇದು ಬಹಳ ಒಳ್ಳೆಯ ಶಕುನ. ಅಂದರೆ ಅದಕ್ಕಿಂತ ಆಶ್ಚರ್ಯಕರವಾದ ವಿಷಯ ಇನ್ನೊಂದಿದೆ. ದೀಪದ ಬತ್ತಿಯ ತುದಿಯಲ್ಲಿ ಮಸಿ ಸಂಗ್ರಹವಾಗಿ ಅದು ಹೂವಿನ ಆಕಾರದಲ್ಲಿ ಕಾಣಿಸುತ್ತದೆ. ಇದನ್ನೇ ನಾವು ದೀಪದ ಹೂ ಎಂದು ಕರೆಯುತ್ತೇವೆ. ನೀವು ಪೂಜೆ ಮಾಡುತ್ತಿರುವಾಗ ಅಥವಾ ದೀಪ ಹಚ್ಚಿದ ಸ್ವಲ್ಪ ಸಮಯದ ನಂತರ ಬತ್ತಿಯ ತುದಿಯಲ್ಲಿ ಕೆಂಪು ಕಿಡಿ ಮಲ್ಲಿಗೆ ಹೂವಿನಂತೆ ಅಥವಾ ಕಮಲದ ಮೊಗ್ಗಿನಂತೆ ಆಕಾರ ಪಡೆದುಕೊಂಡರೆ ದೇವಿ ಪೂಜೆಯನ್ನು ಸ್ವೀಕರಿಸಿದ್ದಾರೆ, ನಿಮ್ಮ ಆಸೆಯನ್ನು ಈಡೇರಿಸಲು ಸಿದ್ಧಳಾಗಿದ್ದಾಳೆ ಎಂದು ಅರ್ಥ. ಅನೇಕ ಜನರಿಗೆ ಈ ಅನುಭವ ಆಗುತ್ತಿರುತ್ತದೆ, ಆದರೆ ಅದನ್ನು ಆಕಸ್ಮಿಕವಾಗಿ ನಡೆಯಿತು ಎಂದು ತಳ್ಳಿಹಾಕುತ್ತಾರೆ. ಆದರೆ ಅದು ತಪ್ಪು. ಆ ಹೂವಿನ ಆಕಾರ ರೂಪುಗೊಳ್ಳುವುದು ಆ ಮನೆಯಲ್ಲಿರುವ ಸಕಾರಾತ್ಮಕ ಶಕ್ತಿಗಳಿಗೆ ನಿದರ್ಶನ. ಹಾಗೆ ಆದಾಗ ಆ ದಿನ ನೀವು ಕೈಗೊಂಡ ಯಾವುದೇ ಕೆಲಸ ಯಶಸ್ವಿಯಾಗುತ್ತದೆ. ಆ ದೀಪದ ಬೆಳಕಿನಲ್ಲಿ ಒಂದು ತೇಜಸ್ಸು ಕಾಣಿಸುತ್ತದೆ. ಅದು ಸಾಮಾನ್ಯ ಬೆಳಕಿಗಿಂತ ಭಿನ್ನವಾಗಿ ಕಣ್ಣುಗಳಿಗೆ ತೊಂದರೆಯಾಗದಂತೆ ತುಂಬಾ ತಂಪಾಗಿರುತ್ತದೆ. ಬ್ರಾಹ್ಮಣನು ಬಹಳ ಆಸಕ್ತಿಯಿಂದ ಕೇಳುತ್ತಾ, ಸ್ವಾಮಿ, ದೀಪದ ಬಗ್ಗೆ ಹೇಳಿದ್ದೀರಿ, ಚೆನ್ನಾಗಿದೆ. ಮನುಷ್ಯರ ರೂಪದಲ್ಲಿ ಲಕ್ಷ್ಮೀದೇವಿ ಬರುತ್ತಾಳೆ. ನಮ್ಮ ಮನೆಗೆ ಯಾರಾದರೂ ಬಂದಾಗ ಅದು ಲಕ್ಷ್ಮೀ ಆಗಮನ ಎಂದು ಗುರುತಿಸಬೇಕು ಎಂದು ಸಂದೇಹ ವ್ಯಕ್ತಪಡಿಸಿದನು. ಆಗ ಮಹರ್ಷಿ ನಗುತ್ತಾ, ಬಹಳ ಉತ್ತಮ ಪ್ರಶ್ನೆ ಕೇಳಿದೆ ಮಗನೇ. ಅತಿಥಿ ರೂಪದಲ್ಲಿ ದೇವರು ಬರುತ್ತಾನೆ ಎಂಬುದು ನಮ್ಮ ಆರ್ಯರ ಮಾತು. ಆದರೆ ಲಕ್ಷ್ಮೀದೇವಿ ಆಗಮನಕ್ಕೆ ಕೆಲವು ವಿಶೇಷ ಸೂಚನೆಗಳು ಇರುತ್ತವೆ ಎಂದು ಉತ್ತರಿಸಿದರು. ಲಕ್ಷ್ಮೀದೇವಿ ಯಾವಾಗಲೂ ಸುಮಂಗಳಿ ರೂಪದಲ್ಲಿ, ಅಂದರೆ ಪೂರ್ಣವಾಗಿ ಅಲಂಕರಿಸಿಕೊಂಡ ಮುತ್ತೈದೆಯ ರೂಪದಲ್ಲಿ ಅಥವಾ ಮಗುವಿನ ರೂಪದಲ್ಲಿ ದರ್ಶನ ನೀಡುತ್ತಾಳೆ. ಯಾರಾದರೂ ಮುತ್ತೈದೆ ಅಂದು ನಿಮಗೆ ಅಷ್ಟಾಗಿ ಪರಿಚಯ ಇಲ್ಲದವರು, ಬಹಳ ಕಾಲದಿಂದ ಭೇಟಿಯಾಗದ ಕಾಲದಲ್ಲಿ ಭೇಟಿಯಾಗದ ವ್ಯಕ್ತಿ ಅಕಸ್ಮಾತವಾಗಿ ಶುಕ್ರವಾರದ ಕಾಲದಲ್ಲಿ ಬಂದರೆ ಅದು ಲಕ್ಷ್ಮೀದೇವಿ ಆಗಮನ ಎಂದು ಭಾವಿಸಬೇಕು. ಅವರು ಬಂದಾಗ ಕೈಯಲ್ಲಿ ಅರಶಿನ, ಕುಂಕುಮ ಅಥವಾ ಹೂ ಹಣ್ಣುಗಳನ್ನು ತಂದರೆ ಅದು ಇನ್ನೂ ವಿಶೇಷ. ಹಾಗೆ ಬಂದವರಿಗೆ ನಾವು ಆದರದಿಂದ ಸ್ವಾಗತಿಸಿ ಅವರ ಬಾಯಾರಿಕೆಯನ್ನು ನೀಗಿಸಿ ಸೂಕ್ತ ರೀತಿಯಲ್ಲಿ ಗೌರವಿಸಿ ಕಳಿಸಿಕೊಳ್ಳಬೇಕು. ಅವರನ್ನು ಅವಮಾನಿಸಿ ಕಳಿಸಿದರೆ ಸಾಕ್ಷಾತ್ ಲಕ್ಷ್ಮೀ ದೇವಿಯನ್ನೇ ಮನೆಯಿಂದ ಹೊರಹಾಕಿದಂತೆ. ಅದೇ ರೀತಿ ನಿಮ್ಮ ಮನೆಯ ಹೊಸ್ತಿಲಿಗೆ ಗೋಮಾತೆ ಹಸು ಬಂದು ನಿಂತರೆ, ಅದು ಆಕಸ್ಮಿಕವಾಗಿ ಬಂದಿದ್ದರೆ ಅದು ಲಕ್ಷ್ಮೀ ದೇವಿಯ ಕರೆ ಎಂದು ಭಾವಿಸಬೇಕು. ಹಸುವಿನಲ್ಲಿ ಸಕಲ ದೇವತೆಗಳು ಇರುತ್ತಾರೆ, ಆದರೆ ಗೋಮಾತೆಯ ಹಿಂಭಾಗದಲ್ಲಿ ಲಕ್ಷ್ಮೀದೇವಿ ನಿವಾಸವಿರುತ್ತದೆ. ಅದಕ್ಕಾಗಿಯೇ ಹಸು ಮನೆಗೆ ಬರುವುದು ಮಹಾಭಾಗ್ಯ. ಹಸುವಿಲ್ಲದಿದ್ದರೂ ನಿಮ್ಮ ಮನೆಯ ಮುಂದೆ ಬಂದು ನಿಂತರೆ ತಕ್ಷಣ ಅದಕ್ಕೆ ಏನಾದರೂ ಆಹಾರ ನೀಡಬೇಕು. ಹಸು ನಿಮ್ಮ ಮನೆಯ ಕೈಯಲ್ಲಿ ಆಹಾರವನ್ನು ಸ್ವೀಕರಿಸಿದರೆ ನಿಮ್ಮ ದಾರಿದ್ರ್ಯ ಆ ಹಸುವಿನ ಬಾಯಲ್ಲಿ ಕರಗಿ ಹೋಗುತ್ತದೆ. ಶಾಸ್ತ್ರ ಹೇಳುತ್ತದೆ ಇವೆಲ್ಲ ಬಾಹ್ಯವಾಗಿ ನಡೆಯುವ ಪರಿಣಾಮಗಳು. ಆದರೆ ನಮ್ಮ ಮನೆಯ ಒಳಗೆ, ಮುಖ್ಯವಾಗಿ ಅಡುಗೆ ಮನೆಯಲ್ಲಿ ನಡೆಯುವ ಒಂದು ಅದ್ಭುತ ಬದಲಾವಣೆಯ ಬಗ್ಗೆ ಈಗ ಕೇಳೋಣ. ನಾವು ಅಡುಗೆ ಮನೆಯನ್ನು ಅನ್ನಪೂರ್ಣೇಶ್ವರಿ, ಐಶ್ವರ್ಯ ನಿಲವೆಂದು ಪರಿಗಣಿಸುತ್ತೇವೆ. ಅನ್ನಪೂರ್ಣೇಶ್ವರಿಯ ಲಕ್ಷ್ಮೀದೇವಿಯೊಂದಿಗೆ ಅವಿನಾಭಾವ ಸಂಬಂಧವಿದೆ. ಒಂದು ಮನೆಯಲ್ಲಿ ಧನಧಾನ್ಯಗಳಿಗೆ ಕೊರತೆ ಇರಬಾರದು ಅಂದರೆ ಆ ಮನೆಯ ಗೃಹಿಣಿ ಸಂತೋಷವಾಗಿರಬೇಕು. ಆಗ ಲಕ್ಷ್ಮೀದೇವಿ ಅನುಗ್ರಹ ಸಿಗುತ್ತದೆ. ಆ ಮನೆಯಲ್ಲಿ ಮಾಡಿದ ಆಹಾರವು ತುಂಬಾ ರುಚಿಯಾಗಿ ಇರುತ್ತದೆ. ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಸಾಮಾನ್ಯವಾಗಿ ಅಡುಗೆ ಮಾಡಿದರೂ ಆ ಅಡುಗೆ ಹಾಗೆ ಅನಿಸುತ್ತದೆ.
ತಿನ್ನುವವರಿಗೆ ತೃಪ್ತಿ ಸಿಗುತ್ತದೆ. ಮತ್ತೊಂದು ವಿಚಿತ್ರ ವಿಷಯವೇನೆಂದರೆ, ಎಷ್ಟು ಜನರಿಗೆ ಆಹಾರ ನೀಡಿದರೂ ಅದು ಕಡಿಮೆಯಾಗುವುದಿಲ್ಲ ಎಂದು ಅನಿಸುತ್ತದೆ. ಸ್ವಲ್ಪ ನೀಡಿದರೆ ಸಾಕಾಗುತ್ತದೆ. ಆ ಮನೆಯ ಗೃಹಿಣಿ ಚಿಂತಿಸುತ್ತಾಳೆ. ಆದರೆ ಆಶ್ಚರ್ಯಕರವಾಗಿ ಮನೆಯವರೆಲ್ಲರಿಗೂ ಮತ್ತು ಬಂದ ಅತಿಥಿಗಳಿಗೂ ಆಹಾರ ಸಾಕು ಉಳಿಯುತ್ತದೆ ಕೂಡ. ಇದನ್ನು ಅಕ್ಷಯ ಪಾತ್ರೆ ಎನ್ನುತ್ತಾರೆ, ಅಂದರೆ ಕಡಿಮೆಯಾಗದ ಪಾತ್ರೆ ಎಂದು ಅರ್ಥ. ಲಕ್ಷ್ಮೀ ದೇವಿಯ ಕಟಾಕ್ಷವಿರುವ ಮನೆಯಲ್ಲಿ ಆಹಾರಕ್ಕೆ ಎಂದೂ ಕೊರತೆ ಇರುವುದಿಲ್ಲ. ಮಹರ್ಷಿಗಳು ಮತ್ತಷ್ಟು ವಿವರಿಸಿದರು. ಮಗನೇ, ನಿನಗೆ ಹಣ ಬರಲಿಕ್ಕಿರುವುದಕ್ಕೆ ಮತ್ತೊಂದು ಸ್ಪಷ್ಟ ಉದಾಹರಣೆ ವ್ಯವಹಾರಗಳಲ್ಲಿ ಕಾಣಿಸುತ್ತದೆ. ನೀವು ಯಾವಾಗಲೂ ಮರೆತು ಹೋದ ಸಣ್ಣ ಮೊತ್ತದ ಹಣ ಹಳೆಯ ಬಟ್ಟೆಗಳ ಜೇಬಿನಲ್ಲಿ, ಹಳೆಯ ಪುಸ್ತಕಗಳಲ್ಲಿ ಅಥವಾ ಎಲ್ಲೋ ಬಚ್ಚಿಟ್ಟ ಪಟ್ಟಣದಲ್ಲಿ ಇದ್ದಕ್ಕಿದ್ದಂತೆ ಕಾಣಿಸಿಕೊಳ್ಳುತ್ತದೆ. ಅಂದರೆ ಮೊತ್ತ ಚಿಕ್ಕದಾಗಿರಬಹುದು, ಅದು ಕಾಣಿಸಿಕೊಂಡ ಸಮಯ ಮುಖ್ಯ. ಅದು ನಿಮಗೆ ಏನೋ ಹೇಳುತ್ತದೆ ಎಂದರೆ, ದೊಡ್ಡ ಮೊತ್ತದ ಹಣ ನಿಮ್ಮ ಮನೆಗೆ ಬರಲಿದೆ ಎಂದು ಅದಕ್ಕೆ ಸೂಚಕವಾಗಿದೆ. ಹಾಗೆ ಯಾರಿಗಾದರೂ ಸಾಲವಾಗಿ ನೀಡಿದ ಹಣವು ಇನ್ನೂ ಬರುವುದಿಲ್ಲವೆಂದು ಬಿಟ್ಟ ನಂತರ ಆ ವ್ಯಕ್ತಿ ಸ್ವತಃ ಬಂದು ಆ ಹಣವನ್ನು ಹಿಂತಿರುಗಿಸಿದರೆ ಅದು ಕೇವಲ ನಿಮ್ಮ ಅದೃಷ್ಟವಲ್ಲ, ಅದು ಲಕ್ಷ್ಮೀದೇವಿ ಮನೆಗೆ ಬರಲು ದಾರಿ ಮಾಡಿಕೊಳ್ಳುತ್ತಿದ್ದಾಳೆ ಎಂದು ಅರ್ಥ. ಅದೇ ರೀತಿ ನಮ್ಮ ಹಣೆಯ ಭಾಗದಲ್ಲಿ, ಅಂದರೆ ಎರಡು ಹುಬ್ಬುಗಳ ಮಧ್ಯದಲ್ಲಿ ಉಂಟಾಗುವ ಸಂಚಲನದ ಬಗ್ಗೆ ಮಹರ್ಷಿ ಇನ್ನಷ್ಟು ಆಳವಾಗಿ ವಿವರಿಸುತ್ತಿದ್ದಾರೆ. ಮಗನೇ, ಇದನ್ನು ಯೋಗಶಾಸ್ತ್ರದಲ್ಲಿ ಆಜ್ಞಾಚಕ್ರ ಎನ್ನುತ್ತಾರೆ. ಯಾವಾಗ ನಮಗೆ ಒಳ್ಳೆಯ ದಿನಗಳು ಬರಲಿವೆ, ಯಾವಾಗ ನಮ್ಮ ತಲೆಬರಹ ಬದಲಾಗಲಿದೆ, ಆಗ ಆಜ್ಞಾಚಕ್ರ ತಾನಾಗಿಯೇ ಉತ್ತೇಜನವಾಗುತ್ತದೆ. ಇದರಿಂದ ನಿನಗೆ ಭವಿಷ್ಯದಲ್ಲಿ ನಡೆಯಲಿರುವ ವಿಷಯಗಳ ಬಗ್ಗೆ ಒಂದು ಸ್ಪಷ್ಟತೆ ಬರುತ್ತದೆ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು ಎಂದು ನಿರ್ಧರಿಸುವ ವಿವೇಚನೆ ಮತ್ತು ಜ್ಞಾನ ಹೆಚ್ಚಾಗುತ್ತದೆ. ಸಂಪತ್ತು ಉಳಿಯಬೇಕಾದರೆ ಆ ಜ್ಞಾನ ಬಹಳ ಮುಖ್ಯ. ಲಕ್ಷ್ಮೀದೇವಿ ಬರುವ ಮೊದಲು ಸರಸ್ವತಿ ದೇವಿ ಬಂದು ನಿಮ್ಮ ಬುದ್ಧಿಯನ್ನು ಸರಿಪಡಿಸುತ್ತಾಳೆ. ಅದಕ್ಕಾಗಿ ಆ ಸ್ಥಳಗಳಲ್ಲಿ ಇಳಿಯುತ್ತಿರುವಂತೆ ಭಾಸವಾಗುತ್ತದೆ. ಮಹರ್ಷಿ ಹೀಗೆ ಮುಂದುವರಿಸಿದರು. ಮಗನೇ, ಇದುವರೆಗೆ ನಾವು ನೋಡಿದ್ದು ಒಂದು ಎತ್ತರ. ಈಗ ಹೇಳಲಿರುವ ಆಕಸ್ಮಿಕ ಧನಲಾಭದ ಸಂಕೇತಗಳು ಮತ್ತೊಂದು ಎತ್ತರ. ನೀವು ಎಂದಾದರೂ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿರುವಾಗ ನಿಮಗೆ ನೆಲದ ಮೇಲೆ ಬಿದ್ದಿರುವ ನಾಣ್ಯ ಅಥವಾ ರೂಪಾಯಿ ನೋಟುಗಳು ಸಿಕ್ಕಿದೆ. ಅನೇಕ ಜನರು ಅದು ಯಾರಿಂದ ಬಿದ್ದಿದೆ ಪಾಪ ಎಂದುಕೊಳ್ಳುತ್ತಾರೆ, ಅಥವಾ ಅದನ್ನು ತೆಗೆದುಕೊಂಡರೆ ಅನಿಷ್ಟ ಎಂದುಕೊಳ್ಳುತ್ತಾರೆ. ಆದರೆ ಧಾರ್ಮಿಕ ಶಾಸ್ತ್ರದ ಪ್ರಕಾರ ದಾರಿಯಲ್ಲಿ ಸಿಕ್ಕಿದ ಹಣ ಸಾಕ್ಷಾತ್ ಭೂದೇವಿ ಮತ್ತು ಲಕ್ಷ್ಮೀದೇವಿ ನೀಡುತ್ತಿರುವ ಆಶೀರ್ವಾದ. ನಿಜವಾಗಿ ಆ ನಾಣ್ಯದ ಮೌಲ್ಯ 1 ರೂಪಾಯಿ ಇರಬಹುದು. ಅದು ಒಂದು ಬೀಜದಂತೆ. ಒಂದು ಸಣ್ಣ ಬೀಜದಲ್ಲಿ ಮಹಾ ವೃಕ್ಷ ಅಡಗಿರುತ್ತದೆ. ಅಲ್ಲದೆ ಆ ಸಿಕ್ಕ ನಾಣ್ಯಗಳಲ್ಲಿ 1 ಕೋಟಿ ರೂಪಾಯಿಗಳನ್ನು ಆಕರ್ಷಿಸುವ ಶಕ್ತಿಯೂ ಇರುತ್ತದೆ. ಆದ್ದರಿಂದ ನಿಮಗೆ ದಾರಿಯಲ್ಲಿ ಹಣ ಸಿಕ್ಕರೆ ಅದನ್ನು ಕಣ್ಣಿಗೆ ಒತ್ತಿಕೊಂಡು ಇಡಬೇಕು. ಅದನ್ನು ಎಂದಿಗೂ ಖರ್ಚು ಮಾಡಬಾರದು. ಅದು ನಿಮ್ಮ ಬಳಿಯೇ ಇರುವವರೆಗೆ ಸಂಪತ್ತು ನಿಮ್ಮ ಕಡೆಗೆ ಆಕರ್ಷಿತವಾಗುತ್ತದೆ. ಇದು ಅನುಭವ ಪೂರ್ವಕವಾಗಿ ಅನೇಕರಿಗೆ ಸಾಬೀತಾದ ಸತ್ಯ. ಸ್ವಾಮಿ, ನಿಜವಾಗಿ ಇವೆಲ್ಲ ನಡೆಯುತ್ತವೆ. ಇನ್ನು ಕನಸಿನಲ್ಲಿ ಬರುವ ಸಂಕೇತಗಳಲ್ಲಿ ಬೇರೆ ಏನಾದರೂ ವಿಶೇಷತೆಗಳಿವೆ ಎಂದು ಕೇಳಿದನು. ಅದಕ್ಕೆ ಮಹರ್ಷಿ, ಇವೆ. ಸ್ವಪ್ನಶಾಸ್ತ್ರವು ಸಮುದ್ರದಷ್ಟು ಆಳವಾಗಿದೆ. ಮೊದಲು ನಾವು ಕೇವಲ ಕಲೆಗಳ ಬಗ್ಗೆ ಮಾತನಾಡಿದ್ದೇವೆ. ಈಗ ಇನ್ನು ಕೆಲವು ಅದ್ಭುತ ಕಲೆಗಳ ಬಗ್ಗೆ ವಿವರಿಸುತ್ತೇನೆ. ನಿಮಗೆ ಕನಸಿನಲ್ಲಿ ಚಿನ್ನದ ಬಣ್ಣದ ಹಾವು ಕಂಡರೆ ಅದು ಸಾಕ್ಷಾತ್ ಲಕ್ಷ್ಮಿ ಸ್ವರೂಪ. ಅದು ನಿಮ್ಮನ್ನು ನೋಡಿ ಎಡೆ ಎತ್ತಿ ಆಡಿದರೆ ನಿಮಗೆ ಪೂರ್ವಜರ ಆಸ್ತಿ ಅಥವಾ ಗುಪ್ತ ನಿಧಿಗಳು ಸಿಗುವ ಸಾಧ್ಯತೆ ಇದೆ ಎಂದು ಅರ್ಥ. ಅಂತೆ ನೀವು ಯಾವುದೇ ಪರ್ವತವನ್ನು ಎತ್ತುತ್ತಿರುವಂತೆ ಅಥವಾ ಮೆಟ್ಟಿಲುಗಳನ್ನು ಏರುತ್ತಿರುವಂತೆ ಕನಸುಗಳು ಕಂಡರೆ ನಿಮ್ಮ ಜೀವನವು ಉನ್ನತ ಮಟ್ಟಕ್ಕೆ ಹೋಗಲಿದೆ ಎಂದು ಅರ್ಥ. ಸಮಾಜದಲ್ಲಿ ನಿಮಗೆ ದೊಡ್ಡ ಹೆಸರು ಮತ್ತು ಖ್ಯಾತಿ ಬರಲಿದೆ ಎಂಬುದಕ್ಕೆ ಇದು ಸೂಚನೆ. ಏಣಿ ಏರುವುದು ಕೂಡ ಪ್ರಗತಿಯ ಸಂಕೇತವಾಗಿದೆ. ಮತ್ತೊಂದು ಪ್ರಮುಖ ಕನಸು ನೀರು. ಕನಸಿನಲ್ಲಿ ತುಂಬಿ ಹರಿಯುವ ನದಿ ಅಥವಾ ಸಮುದ್ರ ಅಥವಾ ಮನೆಯನ್ನು ನೋಡಿದರೆ ಅದು ಸಂಪತ್ತಿನ ಅರಿವಿಗೆ ಸಂಕೇತವಾಗಿದೆ. ನೀರನ್ನು ಜಲಸಿರಿ ಎನ್ನುತ್ತಾರೆ. ಕಲಕಲನೆ ಹರಿಯುವ ನೀರು ಕಲಕಲನೆ ಹರಿಯುವ ಹಣಕ್ಕೆ ಸಂಕೇತ. ಆದರೆ ಇಲ್ಲಿ ಒಂದು ಸಣ್ಣ ತಿರುವು ಇದೆ. ಆ ನೀರು ಶುದ್ಧವಾಗಿರಬೇಕು. ಮಣ್ಣಿನಲ್ಲಿ ಕಂಡರೆ ಅದು ಅನಾರೋಗ್ಯದ ಸೂಚನೆಯಾಗಿರಬಹುದು. ಆದರೆ ಶುದ್ಧವಾದ ನಿಂತಿರುವ ನೀರನ್ನು ಅಥವಾ ಹರಿಯುತ್ತಿರುವ ನೀರನ್ನು ನೋಡಿದರೆ ಖಂಡಿತವಾಗಿಯೂ ಶುಭವಾಗುತ್ತದೆ.
ಇನ್ನೊಂದು ವಿಚಿತ್ರ ಕನಸಿನ ಬಗ್ಗೆ ಹೇಳುತ್ತೇನೆ. ಕನಸಿನಲ್ಲಿ ಯಾರಾದರೂ ನಿಮಗೆ ಮೊಸರನ್ನು ನೀಡಿದಂತೆ ಅಥವಾ ನೀವು ಮೊಸರನ್ನು ತಿನ್ನುತ್ತಿರುವಂತೆ ಕಂಡರೆ ಅದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ. ಮೊಸರು ಚಂದ್ರನಿಗೆ ಮತ್ತು ಲಕ್ಷ್ಮೀದೇವಿಗೆ ಪ್ರಿಯವಾದದ್ದು. ಅದು ಕನಸಿನಲ್ಲಿ ಕಂಡರೆ ಮಾನಸಿಕ ಶಾಂತಿಯ ಜೊತೆಗೆ ವಿಪರೀತ ಧನಲಾಭವಾಗುತ್ತದೆ. ಮಹರ್ಷಿ ಬ್ರಾಹ್ಮಣನಿಗೆ ವಿವರಿಸುತ್ತಾ, ಮಗನೇ, ಶ್ರೀದೇವಿ ಬರುವ ಮೊದಲು ನಮ್ಮ ಬರುವ ಮತ್ತೊಂದು ಬದಲಾವಣೆ ಬಗ್ಗೆ ಹೇಳುತ್ತೇನೆ. ಇದನ್ನು ವೈರಾಗ್ಯ ಎಂದು ಭಾವಿಸಬಾರದು. ಇದು ಒಂದು ರೀತಿಯ ತೃಪ್ತಿ. ನಿನಗೆ ಹಣ ಮೊದಲು ನಿನಗಿರುವ ದುಷ್ಟಶಕ್ತಿಗಳು ತಾವಾಗಿಯೇ ಹೋಗುತ್ತವೆ. ಉದಾಹರಣೆಗೆ, ಮದ್ಯಪಾನ ಮಾಡುವುದು ಅಥವಾ ಅನಾವಶ್ಯವಾಗಿ ಸಮಯ ವ್ಯರ್ಥ ಮಾಡುವುದು ಮುಂತಾದ ಅಭ್ಯಾಸಗಳಿರುವ ವ್ಯಕ್ತಿಗೆ ಆಕಸ್ಮಿಕವಾಗಿ ಅವುಗಳ ಮೇಲೆ ಆಸಕ್ತಿ ಕಡಿಮೆಯಾಗುತ್ತದೆ. ಮನಸ್ಸು ದೇವಚಿಂತನೆ ಕಡೆಗೆ, ಕುಟುಂಬದ ಶ್ರೇಯಸ್ಸಿನ ಕಡೆಗೆ ತಿರುಗುತ್ತದೆ. ದುಶ್ಚಟಗಳು ಎಂದರೆ ರಂಧ್ರವಿದ್ದ ಮಡಿಕೆಯಂತೆ ಎಷ್ಟು ನೀರು ಸುರಿದರೂ ನಿಲ್ಲುವುದಿಲ್ಲ. ಲಕ್ಷ್ಮೀದೇವಿ ಆ ರಂಧ್ರಗಳನ್ನು ಮುಚ್ಚಲು ಮೊದಲು ಬುದ್ಧಿಯನ್ನು ಬದಲಾಯಿಸುತ್ತಾಳೆ. ಯಾವಾಗ ನಿನಗೆ ಕೆಟ್ಟ ಅಭ್ಯಾಸಗಳ ಮೇಲೆ ಅಸಹ್ಯವಾಗುತ್ತದೆಯೋ, ಯಾವಾಗ ನೀನು ವರ್ತನೆಯಿಂದ ಬದುಕಲು ದೃಢವಾಗಿ ನಿರ್ಧರಿಸುತ್ತೆಯೋ, ಆಗ ನಿನ್ನ ಮನೆಯ ಬಾಗಿಲು ಲಕ್ಷ್ಮೀದೇವಿ ತೆರೆದುಕೊಂಡಂತೆ. ನಿನ್ನಲ್ಲಿ ಈ ಬದಲಾವಣೆಗಳನ್ನು ಗಮನಿಸಿದರೆ ನಿನ್ನನ್ನು ನೀನು ಅಭಿನಂದಿಸಿಕೋ. ದೈವ ನಿನ್ನನ್ನು ಹಿಡಿದಿದೆ ಎಂದು ತಿಳಿದುಕೋ. ಅದೇ ರೀತಿ ನಿಮ್ಮ ಮನೆಯಲ್ಲಿ ಏರುವ ಜೇಡರ ಬಳೆಯ ಬಗ್ಗೆ ಒಂದು ವಿಶೇಷ ಹೇಳಬೇಕು. ಸಾಮಾನ್ಯವಾಗಿ ಜೇಡರ ಬಳೆಗಳು ಬಡತನದ ಸಂಕೇತ ಎಂದು ಹೇಳಲಾಗುತ್ತದೆ. ಆದರೆ ಲಕ್ಷ್ಮೀದೇವಿ ಬರುವ ಮೊದಲು ಮನೆಯ ಯಜಮಾನನಿಗೆ ಆ ಬಳೆಗಳನ್ನು ಸ್ವಚ್ಛಗೊಳಿಸಬೇಕೆಂಬ ತೀವ್ರ ಆಸೆ ಉಂಟಾಗುತ್ತದೆ. ತಕ್ಷಣ ಎದ್ದು ಇಡೀ ಮನೆಯನ್ನು ಸ್ವಚ್ಛಗೊಳಿಸಿ ಅನಾಗತ್ಯ ಕಸವನ್ನು ಹೊರಗೆ ಎಸೆಯಬೇಕೆಂದು ಅನಿಸುತ್ತದೆ. ಮನೆಯನ್ನು ಸುಂದರವಾಗಿ ಅಲಂಕರಿಸಬೇಕೆಂದು ಅನಿಸುತ್ತದೆ. ಈ ಶುದ್ಧೀಕರಣ ಪ್ರಕ್ರಿಯೆ ಲಕ್ಷ್ಮೀದೇವಿಯ ಆಗಮನಕ್ಕೆ ಪೂರ್ವ ಸಿದ್ಧತೆಯಾಗಿದೆ. ನೀರು ಸೋರುವುದು ನಿಲ್ಲುತ್ತದೆ ಅಥವಾ ನೀವು ಅವುಗಳನ್ನು ತಕ್ಷಣ ಸರಿಪಡಿಸುತ್ತೀರಿ. ಹೋಗುವುದು ಎಂದರೆ ಹಣ ಕಳೆದುಕೊಂಡಂತೆ. ನೀವು ನೀರನ್ನು ಉಳಿಸಲು ಪ್ರಾರಂಭಿಸಿದಾಗ ಅಥವಾ ಹಾಳಾದ ನಲ್ಲಿಯನ್ನು ಸರಿಪಡಿಸಿದಾಗ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಲು ಪ್ರಾರಂಭಿಸುತ್ತದೆ. ತುಂಬಾ ಚಿಕ್ಕ ವಿಷಯವೆಂದು ನೋಡಬಹುದು, ಆದರೆ ಪರಿಣಾಮ ತುಂಬಾ ಹೆಚ್ಚಾಗಿರುತ್ತದೆ. ಈಗ ಮತ್ತೊಂದು ಅದ್ಭುತ ಸಂಕೇತದ ಬಗ್ಗೆ ಮಾತನಾಡೋಣ. ಅದು ಅತಿಥಿ ಸತ್ಕಾರ. ಲಕ್ಷ್ಮೀದೇವಿ ಬರುವ ಮೊದಲು ನಿಮ್ಮ ಮನೆಗೆ ಅನಿರೀಕ್ಷಿತವಾಗಿ ಯಾರಾದರೂ ಸಾಧುಗಳು ಅಥವಾ ಮುತ್ತೈದರು ಬರುತ್ತಾರೆ ಎಂದು ಕೇಳಿಕೊಳ್ಳುತ್ತೇವೆ. ಆದರೆ ಅವರು ಬರುವ ಸಮಯದಲ್ಲಿ ಬಹಳ ಮುಖ್ಯ. ನೀವು ಊಟ ಮಾಡಲು ಕುಳಿತಿರುವ ಸಮಯದಲ್ಲಿ ಸರಿಯಾಗಿ ಅದೇ ಸಮಯಕ್ಕೆ ಯಾರಾದರೂ ಹಸಿವಾಗಿದೆ ಎಂದು ಮನೆಗೆ ಬಂದರೆ ನೀವು ಸಿಟ್ಟು ಮಾಡಿಕೊಳ್ಳಬಾರದು. ನಿಮ್ಮ ತಟ್ಟೆಯಲ್ಲಿರುವ ಅನ್ನವನ್ನು ಅವರಿಗೆ ನೀಡಲು ಸಿದ್ಧರಾಗಬೇಕು. ಯಾಕೆಂದರೆ ಆ ರೂಪದಲ್ಲಿ ಬಂದವರು ಸಾಕ್ಷಾತ್ ಹಸಿದಿರುವ ದೇವರೇ ಆಗಿರಬಹುದು. ಲಕ್ಷ್ಮೀದೇವಿ ಓಡೋಡಿ ಬರುತ್ತಾಳೆ. ನೀವು ಊಟ ಮಾಡುತ್ತಿರುವಾಗ ಯಾರಾದರೂ ಬಂದರೆ ಅದು ಅಶುಭವಲ್ಲ, ನಿಮ್ಮ ಪುಣ್ಯವನ್ನು ಪರೀಕ್ಷಿಸುವ ಸಮಯ. ಅದು ಆ ಪರೀಕ್ಷೆಯಲ್ಲಿ ನೀವು ಗೆದ್ದರೆ ನಿಮ್ಮ ಮನೆ ಧನ ಧಾನ್ಯಗಳಿಂದ ತುಂಬಿ ಹೋಗುತ್ತದೆ. ಇದು ಪದೇ ಪದೇ ನಡೆಯುವುದಿಲ್ಲ. ಜೀವನದಲ್ಲಿ ಒಮ್ಮೆ ಮಾತ್ರ ಇಂತಹ ಅಪರೂಪದ ಅವಕಾಶ ಬರುತ್ತದೆ. ಅದನ್ನು ಗುರುತಿಸುವುದೇ ನಿಮ್ಮ ದೊಡ್ಡತನ. ಮಹರ್ಷಿ ಇನ್ನು ಹೀಗೆ ವಿವರಿಸಿದರು. ನಿನ್ನ ದೇಹದ ಮೇಲೆ, ಮುಖ್ಯವಾಗಿ ನಿನ್ನ ಕೈಗಳ ಮೇಲೆ ಮತ್ತು ಮುಖದ ಮೇಲಿರುವ ಮಚ್ಚೆಗಳು ಕೂಡ ಕೆಲವೊಂದು ಅದೃಷ್ಟವನ್ನು ತಿಳಿಸುತ್ತದೆ. ಸಮುದ್ರ ಶಾಸ್ತ್ರದ ಪ್ರಕಾರ ಬಲ ಅಂಗೈಯ ಮಧ್ಯದಲ್ಲಿ ಅಥವಾ ಬಲಪಾದದ ಕೆಳಗಡೆ ಮಚ್ಚೆ ಇದ್ದಕ್ಕಿದ್ದಂತೆ ಕಾಣಿಸಿಕೊಂಡರೆ ಅದು ರಾಜಯೋಗದ ಸಂಕೇತವಾಗಿದೆ. ಇದೇ ರೀತಿ ನಿಮ್ಮ ಮಾತಿನಲ್ಲಿ ಗಾಂಭೀರ್ಯ ಬರುತ್ತದೆ. ನೀವು ಮಾತನಾಡಿದರೆ 4 ಜನ ಕೇಳಬೇಕು ಎನಿಸುತ್ತದೆ. ನಿಮ್ಮ ಮಾತಿಗೆ ಬೆಲೆ ಹೆಚ್ಚಾಗುತ್ತದೆ. ಸಮಾಜದಲ್ಲಿ ನಿಮಗೆ ಗೌರವ ಹೆಚ್ಚಾಗುತ್ತದೆ. ಇವೆಲ್ಲವೂ ಹೆಚ್ಚುತ್ತಿರುವ ಸಕಾರಾತ್ಮಕ ಶಕ್ತಿಯ ಸಂಕೇತವಾಗಿವೆ. ಬ್ರಾಹ್ಮಣನು ತುಂಬಾ ಸಂತೋಷ ಪಟ್ಟು, ಹಾಗಾದರೆ ಪ್ರಾಣಿಗಳಲ್ಲಿ ಹಸು, ಆನೆ ಹೊರತುಪಡಿಸಿ ಬೇರೆ ಯಾವುದೇ ಪ್ರಾಣಿಗಳು ನಮಗೆ ಶುಭವನ್ನು ಸೂಚಿಸುತ್ತವೆ ಎಂದು ಕೇಳಿದನು. ಮಹರ್ಷಿ ಉತ್ತರಿಸುತ್ತಾ, ಹೌದು, ನಾಯಿ ಕೂಡ ಪತ್ನಿಯ ಸ್ವರೂಪವೇ. ನಿಮ್ಮ ಮನೆಯ ಬೀದಿಯಲ್ಲಿರುವ ನಾಯಿ ನೀವು ಕರೆಯದೆ ನಿಮ್ಮ ಹಿಂದೆ ಬರುವುದು, ನಿಮ್ಮ ಕಾಲುಗಳ ಬಳಿ ಬಾಲ ಅಲ್ಲಾಡಿಸುತ್ತಾ ಕುಳಿತುಕೊಳ್ಳುವುದು ಅಥವಾ ನಿಮ್ಮ ಮನೆಯ ಬಾಗಿಲ ಬಳಿ ಮಲಗುವುದು ಮಾಡಿದರೆ ಅದು ನಿಮಗೆ ರಕ್ಷಣಾ ಕವಚದಂತೆ ಆಗುತ್ತದೆ ಎಂದು ಅರ್ಥ. ನಾಯಿಗಳು ದುಷ್ಟ ಶಕ್ತಿಗಳನ್ನು ಗುರುತಿಸಬಲ್ಲವು. ಅವು ಶಾಂತವಾಗಿ ನಿಮ್ಮ ಬಳಿಯೇ ಇವೆ ಎಂದರೆ ನಿಮ್ಮ ಸುತ್ತಮುತ್ತಲಿನ ದುಷ್ಟ ಶಕ್ತಿಗಳು ದೂರವಾಗಿವೆ ಎಂದರ್ಥ.
ಇದೇ ರೀತಿ ಬೆಕ್ಕಿನ ಬಗ್ಗೆ ಭಿನ್ನಾಭಿಪ್ರಾಯಗಳಿವೆ. ಆದರೆ ಬೆಕ್ಕುಗಳು ಮನೆಗೆ ಬಂದು ಮರಿಹಾಕಿದರೆ ಅದು ಲಕ್ಷ್ಮೀ ದೇವಿಯ ಕಟಾಕ್ಷವೇ ಎಂದು ಕೆಲವರು ನಂಬುತ್ತಾರೆ. ಮುಖ್ಯವಾಗಿ ಚಿನ್ನದ ಬಣ್ಣದ ಬೆಕ್ಕು ಕಾಣಿಸಿಕೊಂಡರೆ ಒಳ್ಳೆಯದು. ಆದರೆ ಯಾವುದೇ ಪ್ರಾಣಿ ತೊಂದರೆಯಲ್ಲಿ ನಿಮ್ಮ ಮನೆಗೆ ಬಂದರೆ ಅದಕ್ಕೆ ಆಶ್ರಯ ನೀಡುವುದು ಗುರುಧರ್ಮ. ಆ ಧರ್ಮಾಚರಣೆಯ ಲಕ್ಷ್ಮೀ ದೇವಿಗೆ ಇಷ್ಟವಾದ ಮಹಾಪೂಜೆ. ಮಹರ್ಷಿ ಮತ್ತೊಂದು ಮುಖ್ಯವಾದ ವಿಷಯವನ್ನು ನೆನಪಿಸಿದರು. ಮಗನೇ, ಇಷ್ಟು ಸಂಕೇತಗಳಿದ್ದರೂ ಕೆಲವೊಮ್ಮೆ ನಮಗೆ ತಿಳಿಯದೆ ನಾವು ಮಾಡುವ ಸಣ್ಣ ಸಣ್ಣ ತಪ್ಪುಗಳಿಂದ ಬಂದ ಲಕ್ಷ್ಮೀ ದೇವಿ ಹಿಂದಿರುಗಿ ಹೋಗುತ್ತಾಳೆ. ಇದನ್ನೇ ದೋಷ ಎನ್ನುತ್ತಾರೆ. ಆ ದೋಷ ಉಂಟಾಗದಂತೆ ಇರಲು ನಾವು ಮನೆಯಲ್ಲಿ ಬಳಸುವ ಕೆಲವು ವಸ್ತುಗಳ ಬಗ್ಗೆ ನಾವು ಜಾಗೃತರಾಗಿರಬೇಕು. ಲಕ್ಷ್ಮೀ ದೇವಿಯ ಆಗಮನವನ್ನು ನಿರ್ಧರಿಸುವ ಅಥವಾ ತಡೆಯುವ ಶಕ್ತಿ ನಮ್ಮ ಅಡುಗೆ ಮನೆಯಲ್ಲಿರುವ ಆ ಎರಡು ವಸ್ತುಗಳಿಗಿವೆ. ಎಲ್ಲಿ ಇಡುತ್ತಿದ್ದೇವೆ ಅದರ ಮೇಲೆ ನಮ್ಮ ಆರ್ಥಿಕ ಸ್ಥಿತಿ ಅವಲಂಬಿತವಾಗಿರುತ್ತದೆ. ಆ ಎರಡು ವಸ್ತುಗಳು ಬೇರೆ ಯಾವುದೂ ಅಲ್ಲ. ಒಂದು ಉಪ್ಪು, ಇನ್ನೊಂದು ಪೊರಕೆ. ಹೌದು, ನೀವು ಕೇಳಿದ್ದು ನಿಜವೇ. ಸಾಮಾನ್ಯವಾಗಿ ಕಾಣುವ ಈ ಎರಡು ವಸ್ತುಗಳಲ್ಲಿ ಅಪಾರವಾದ ಆಧ್ಯಾತ್ಮಿಕ ಶಕ್ತಿ ಅಡಗಿದೆ. ಉಪ್ಪನ್ನು ಲಕ್ಷ್ಮಿಯ ಸ್ವರೂಪವೆಂದು ಭಾವಿಸುತ್ತೇವೆ. ಸಮುದ್ರದಿಂದ ಹುಟ್ಟಿದ ಕಾರಣ ಲಕ್ಷ್ಮೀ ದೇವಿಗೆ ಸೋದರಿಯಂತೆ ಉಪ್ಪನ್ನು ನಾವು ಭಾವಿಸುತ್ತೇವೆ. ಸಂಧ್ಯಾ ಸಮಯದಲ್ಲಿ ಈ ಎರಡೂ ವಸ್ತುಗಳನ್ನು ಹೇಗೆ ಬಳಸಬೇಕು ಎಂದು ತಿಳಿದುಕೊಂಡರೆ ಅಭಿವೃದ್ಧಿ ಹೆಚ್ಚಾಗುತ್ತದೆ. ಉಪ್ಪನ್ನು ಯಾರಿಗಾದರೂ ಕೈಗೆ ಕೊಟ್ಟರೆ ಏನಾಗುತ್ತದೆ? ನಮ್ಮ ಸಂಪತ್ತು ಕಡಿಮೆಯಾಗುತ್ತದೆ. ಲಕ್ಷ್ಮೀ ದೇವಿಯ 7 ಸಂಕೇತಗಳಲ್ಲಿ ಕೊನೆಯದು ಮತ್ತು ಅತ್ಯಂತ ಪ್ರಮುಖವಾದದ್ದು. ನೀವು ಎಲ್ಲಾ ಪೂಜೆಗಳನ್ನು ಮಾಡಿದರೂ ಈ ಒಂದು ವಿಷಯದಲ್ಲಿ ತಪ್ಪು ಮಾಡಿದರೆ ಫಲಿತಾಂಶ ಶೂನ್ಯ. ಅಸಲಿಗೆ ಆ ರಹಸ್ಯವೇನು? ಪೊರಕೆಗೂ ಲಕ್ಷ್ಮೀ ದೇವಿಗೂ ಇರುವ ಸಂಬಂಧವೇನು? ಲಕ್ಷ್ಮೀ ದೇವಿ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ಇರಬೇಕಾದರೆ ರಾತ್ರಿ ಹೊತ್ತು ಪೊರಕೆಯಿಂದ ನಾವು ಮಾಡಬೇಕಾದ ಸಣ್ಣ ಪರಿಹಾರವೇನು? ಈ ವಿಷಯಗಳನ್ನು ತಿಳಿದುಕೊಳ್ಳದಿದ್ದರೆ ನಾವು ಎಷ್ಟೇ ಸಂಪಾದಿಸಿದರೂ ಅದು ರಂಧ್ರವಿರುವ ಮಡಿಕೆಗೆ ನೀರು ಸುರಿದಂತೆ. ಆ ರಹಸ್ಯಗಳನ್ನು ತಿಳಿದುಕೊಂಡರೆ ಇನ್ನು ನಿಮ್ಮ ಮನೆ ಕುಬೇರ ಸ್ಥಾನವಾದಂತೆ. ಆ ಅದ್ಭುತ ವಿಚಾರಗಳನ್ನು ಈಗ ವಿವರವಾಗಿ ತಿಳಿದುಕೊಳ್ಳೋಣ. ಲಕ್ಷ್ಮೀ ದೇವಿಗೆ ಪೊರಕೆಗೂ ಇರುವ ಸಂಬಂಧದ ಬಗ್ಗೆ ಮಹರ್ಷಿ ವಿವರಿಸುತ್ತಾ, ಮಗನೇ, ಪೊರಕೆ ನಮ್ಮ ಮನೆಯನ್ನು ಸ್ವಚ್ಛಗೊಳಿಸುವ ಸಾಧನ ಮಾತ್ರವಲ್ಲ, ಅದು ದಾರಿದ್ರ್ಯವನ್ನು ಓಡಿಸುವ ಆಯುಧ. ಅದಕ್ಕಾಗಿ ನಮ್ಮ ಹಿರಿಯರು ಪೊರಕೆಯನ್ನು ಲಕ್ಷ್ಮೀ ಸ್ವರೂಪವೆಂದು ಭಾವಿಸುತ್ತಾರೆ. ಆದರೆ ಪೊರಕೆಯನ್ನು ಎಂದಿಗೂ ನೇರವಾಗಿ ನಿಲ್ಲಿಸಬಾರದು. ಹಾಗೆ ನಿಲ್ಲಿಸಿದರೆ ಮನೆಯಲ್ಲಿ ಕಲಹಗಳು ಹೆಚ್ಚಾಗುತ್ತದೆ. ಪತಿ ಪತ್ನಿಯರ ನಡುವೆ ಅಕಾರಣಕವಾಗಿ ಜಗಳಗಳು ಬರುತ್ತವೆ. ಪೊರಕೆ ಯಾವಾಗಲೂ ನೆಲದ ಮೇಲೆ ಮಲಗಿರಬೇಕು. ಅದು ಮನೆಗೆ ಬಂದ ಅತಿಥಿಗಳಿಗೆ ಕಾಣದಂತೆ ಯಾವುದಾದರೂ ಮೂಲೆಯಲ್ಲಿ ಅಥವಾ ಬಾಗಿಲಿನ ಹಿಂದೆ ಇಡಬೇಕು ಎಂದು ಶಾಸ್ತ್ರ ಹೇಳುತ್ತದೆ. ಅಷ್ಟೇ ಅಲ್ಲದೆ ಪೊರಕೆಯನ್ನು ಎಂದಿಗೂ ಕಾಲಿನಲ್ಲಿ ತುಳಿಯಬಾರದು. ಒಂದು ವೇಳೆ ತಪ್ಪಾಗಿ ಕಾಲು ತಾಗಿದರೆ ಅದಕ್ಕೆ ಮತ್ತೆ ನಮಸ್ಕರಿಸಬೇಕು, ಮತ್ತೆ ಸಮಯಾಚಿಸಬೇಕು. ಇನ್ನು ಅತ್ಯಂತ ಮುಖ್ಯವಾದ ನಿಯಮವೆಂದರೆ ಸಂಧ್ಯಾಕಾಲದಲ್ಲಿ ಅಥವಾ ದೀಪಾರಾಧನೆ ಮಾಡುವ ಸಮಯದಲ್ಲಿ ಮನೆಯನ್ನು ಗುಡಿಸಬಾರದು. ಆ ಸಮಯ ಲಕ್ಷ್ಮೀದೇವಿ ಮನೆಗೆ ಪ್ರವೇಶಿಸುವ ಸಮಯ. ಆ ಸಮಯ ನಾವು ಧೂಳನ್ನು ಹೊರಗೆ ಹಾಕಿದರೆ ಆ ಧೂಳಿನ ಜೊತೆ ಬಂದ ಲಕ್ಷ್ಮಿಯು ಹೊರಗೆ ಹಾಕಿದಂತೆ ಆಗುತ್ತದೆ. ಅದಕ್ಕಾಗಿಯೇ ಸೂರ್ಯಾಸ್ತಮಕ್ಕೆ ಮುನ್ನವೇ ಮನೆಯನ್ನು ಸ್ವಚ್ಛಗೊಳಿಸಬೇಕು. ಈ ಸಣ್ಣ ನಿಯಮವನ್ನು ಪಾಲಿಸುವುದರಿಂದ ಮನೆಯಲ್ಲಿ ಅದ್ಭುತ ಬದಲಾವಣೆಗಳು ಬರುತ್ತವೆ. ಉಪ್ಪಿನ ಬಗ್ಗೆ ಮಹರ್ಷಿಗಳು ಹೇಳುತ್ತಾ, ಮಗು, ಸಮುದ್ರ ಮಂಥನದಲ್ಲಿ ಲಕ್ಷ್ಮೀ ದೇವಿಯ ಮೊದಲು ಉಪ್ಪು ಹುಟ್ಟಿದೆ. ಅದಕ್ಕಾಗಿ ಉಪ್ಪನ್ನು ಲಕ್ಷ್ಮೀ ದೇವಿಯ ಅಕ್ಕನಾಗಿ, ಅಂದರೆ ಜ್ಯೇಷ್ಠಾದೇವಿಯಾಗಿ ಅಥವಾ ಇನ್ನೊಂದು ರೂಪವಾಗಿ ಭಾವಿಸುತ್ತಾರೆ. ಉಪ್ಪಿಲ್ಲದ ಅಡಿಗೆ ಹೇಗೆ ರುಚಿಸುವುದಿಲ್ಲವೋ, ಉಪ್ಪಿನ ಬಗ್ಗೆ ಗೌರವವಿಲ್ಲದ ಮನೆಯಲ್ಲಿ ಸಂಪತ್ತು ಕೂಡ ನಿಲ್ಲುವುದಿಲ್ಲ. ಉಪ್ಪನ್ನು ಯಾವಾಗಲೂ ಪ್ಲಾಸ್ಟಿಕ್ ಡಬ್ಬದಲ್ಲಿ ಅಥವಾ ಸ್ಟೀಲ್ ಡಬ್ಬದಲ್ಲಿ ಹಾಕಬಾರದು. ಅದನ್ನು ಕೇವಲ ಪಿಂಗಾಣಿ ಜಾಡಿಗಳಲ್ಲಿ ಅಥವಾ ಗಾಜಿನ ಬಾಟ್ಲಿಗಳಲ್ಲಿ ಮಾತ್ರ ಸಂಗ್ರಹಿಸಬೇಕು. ಅಕಸ್ಮಾತ್ ಆಗಿ ಒಣಗಿ ಹೋದರೆ ಬರಲಿರುವ ಕಷ್ಟಕ್ಕೆ ಸಂಕೇತ. ಆಗ ತಕ್ಷಣ ಎಚ್ಚೆತ್ತುಕೊಳ್ಳಬೇಕು. ಆದರೆ ವೇಳೆ ತುಳಸಿ ಗಿಡ ತುಂಬಾ ಹಸಿರಾಗಿ ದಟ್ಟವಾಗಿ ಸಂಪಾಗಿ ಬೆಳೆಯುತ್ತಿದ್ದರೆ, ಎಲೆಗಳು ಕಳಕಳಿಸುತ್ತಿದ್ದರೆ ಅದು ಲಕ್ಷ್ಮೀದೇವಿ ಮನೆಯಲ್ಲಿ ನೆಲೆಸಿದ್ದಾಳೆ ಎಂಬುದಕ್ಕೆ ನಿದರ್ಶನ. ತುಳಸಿ ಗಿಡದ ಸುತ್ತ
ಸಣ್ಣ ಸಣ್ಣ ಗಿಡಗಳು ತಾವಾಗಿಯೇ ಬೆಳೆದರೆ ಅದು ವಂಶ ವೃಕ್ಷದ ಅಭಿವೃದ್ಧಿಗೆ, ಸಂಪತ್ತು ಮತ್ತು ಬೆಳವಣಿಗೆಗೆ ಶುಭ ಸೂಚಕ. ತುಳಸಿ ಕಟ್ಟೆಯ ಬಳಿ ನೀನು ಸಂಜೆ ಹಚ್ಚಿದ ದೀಪವು ಸ್ಥಿರವಾಗಿ ಮೇಲ್ಮುಖವಾಗಿ ಬೆಳಗುತ್ತಿದ್ದರೆ ಅದು ಲಕ್ಷ್ಮೀ ಆಗಮನಕ್ಕೆ ಶುಭ ಸೂಚಕ. ನಿನ್ನ ಆಸೆ ಶೀಘ್ರದಲ್ಲೇ ಈಡೇರಲಿದೆ ಎಂದು ಅರ್ಥ. ಆ ದೀಪದ ಬೆಳಕಿನಲ್ಲಿ ಒಂದು ಪ್ರಶಾಂತತೆ ಕಾಣಿಸುತ್ತದೆ. ಮನಸ್ಸಿನ ಆಸೆಗಳು ಆ ತಾಯಿಗೆ ಶೀಘ್ರವಾಗಿ ತಲುಪುತ್ತದೆ. ಮಹರ್ಷಿ ಬ್ರಾಹ್ಮಣನಿಗೆ ಇನ್ನೊಂದು ವಿಚಾರವನ್ನು ಹೇಳಿದರು. ಮಗನೇ, ನಿನಗೆ ಗೊತ್ತೇ, ನಮ್ಮ ಮನೆಯಲ್ಲಿ ಓಡಾಡುವ ಹಲ್ಲಿ ಕೂಡ ಭವಿಷ್ಯವನ್ನು ಹೇಳುತ್ತದೆ. ಹಲ್ಲಿ ಶಾಸ್ತ್ರವು ಜ್ಯೋತಿಷ್ಯ ಶಾಸ್ತ್ರದ ಒಂದು ಭಾಗವಾಗಿದೆ. ದೀಪಾವಳಿಯ ದಿನ ಅಥವಾ ಶುಕ್ರವಾರದಂದು ಹಲ್ಲಿ ಮನೆಯಲ್ಲಿ ಕಾಣಿಸಿಕೊಂಡರೆ ಅದು ಲಕ್ಷ್ಮೀ ಸ್ವರೂಪವೇ. ಮುಖ್ಯವಾಗಿ ಪೂಜಾ ಕೋಣೆಯಲ್ಲಿ ಹಲ್ಲಿ ಕಾಣಿಸಿಕೊಂಡರೆ ಅದು ತುಂಬಾ ಒಳ್ಳೆಯದು. ಆದರೆ ಅಲ್ಲಿ ನಮ್ಮ ದೇಹದ ಮೇಲೆ ಬಿದ್ದರೆ ಮಾತ್ರ ಅದಕ್ಕೆ ಬೇರೆ ಬೇರೆ ಫಲಿತಾಂಶಗಳು ಇವೆ. ಆದರೆ ಗೋಡೆಯ ಮೇಲೆ ಅಲ್ಲಿ ಮೇಲಕ್ಕೆ ಹರಿದು ಹೋಗುತ್ತಿದ್ದರೆ ಅದು ನಿಮ್ಮ ಅಭಿವೃದ್ಧಿಯ ಸೂಚನೆಯಾಗಿತ್ತು. ಕೆಳಗೆ ಇಳಿಯುತ್ತಿದ್ದರೆ ಸ್ವಲ್ಪ ಜಾಗೃತರಾಗಿರಬೇಕು. ಇದೇ ರೀತಿ ಮನೆಯಲ್ಲಿ ಜೇನುನೊಣಗಳು ಜೇನುಗೂಡು ಕಟ್ಟಿದರೆ ಒಳ್ಳೆಯದೇ ಅಥವಾ ಕೆಟ್ಟದೇ ಎಂಬ ಸಂದೇಹ ಅನೇಕರಿಗೆ ಇರುತ್ತದೆ. ಮನೆಯ ಆವರಣದಲ್ಲಿ ಮರಗಳ ಮೇಲೆ ಕಟ್ಟಿದರೆ ಪರವಾಗಿಲ್ಲ, ಆದರೆ ಮನೆಯೊಳಗಿನ ಕೊಠಡಿಯಲ್ಲಿ ಜೇನುಗೂಡು ಕಟ್ಟಿದರೆ ಅದು ಒಳ್ಳೆಯದಲ್ಲ. ಅದನ್ನು ಅಹಿಂಸಾತ್ಮಕ ಮಾರ್ಗಗಳಲ್ಲಿ ತೆಗೆದುಹಾಕಬೇಕು. ಆದರೆ ಗುಬ್ಬಚ್ಚಿಗಳು ಗೂಡು ಕಟ್ಟಿಕೊಂಡರೆ ಮಾತ್ರ ಯಾವುದೇ ಪರಿಸ್ಥಿತಿಯಲ್ಲಿ ತೆಗೆದು ಹಾಕಬಾರದು. ಗುಬ್ಬಚ್ಚಿ ಗೂಡು ಎಂದರೆ ಸಿರಿಗೂಡು ಕಟ್ಟಿಕೊಂಡಂತೆ. ಬ್ರಾಹ್ಮಣನು ಕುತೂಹಲದಿಂದ, ಸ್ವಾಮಿ, ಇವೆಲ್ಲ ಬಾಹ್ಯ ಸಂಕೇತಗಳಾಗಿವೆ. ಹಾಗಾದರೆ ನಮ್ಮ ಮನೆಯಲ್ಲಿರುವ ಜನರ ವರ್ತನೆಯಲ್ಲಿನ್ನೇನಾದರೂ ಬದಲಾವಣೆಗಳು ಬರುತ್ತವೆ? ಲಕ್ಷ್ಮೀದೇವಿ ಬರುವ ಮೊದಲು ಮನಸ್ಸು ಹೇಗಿರುತ್ತದೆ ಎಂದು ಕೇಳಿದನು. ಮಹರ್ಷಿ, ತುಂಬಾ ಒಳ್ಳೆಯ ಪ್ರಶ್ನೆ ಮಗನೇ. ಲಕ್ಷ್ಮೀದೇವಿ ಬರುವ ಮೊದಲು ಮನೆಯ ಯಜಮಾನನಿಗೆ ಅಥವಾ ಯಜಮಾನಿಗೆ ಒಂದು ರೀತಿಯ ನಿರ್ಲಿಪ್ತತೆ ಉಂಟಾಗುತ್ತದೆ. ದುರಾಸೆ ಸತ್ತು ಹೋಗುತ್ತದೆ. ನನಗೆ ಇರುವುದು ಸಾಕು, ದೇವರು ನಮಗೆ ಕೊಟ್ಟಿದ್ದಾರಲ್ಲ, ತೃಪ್ತಿ ಹೊಂದಬೇಕು ಎಂಬ ಮನುಷ್ಯನಿಗೆ ಇನ್ನಷ್ಟು ಬೇಕು ಎಂಬ ಆಸೆ ಹೋಗಿ ಇರುವುದು ಸಾಕು ಎಂದು ತೃಪ್ತಿ ಬಂದಾಗ ಸರಿಯಾಗಿ ಆಗಲೇ ಸಂಪತ್ತು ಬಂದು ಬೀಳುತ್ತದೆ. ಏಕೆಂದರೆ ತೃಪ್ತಿ ಇರುವ ಮನಸ್ಸಿನಲ್ಲಿ ದೇವತೆಯರು ಇರುತ್ತಾರೆ. ಲಕ್ಷ್ಮೀದೇವಿಗೆ ಅತಿಯಾಸೆ ಇರುವವರು ಇಷ್ಟವಾಗುವುದಿಲ್ಲ. ಯಾರು ಧರ್ಮವನ್ನು ಪಾಲಿಸುತ್ತಾ ಬಂದಿದ್ದಾರಲ್ಲ ಅವರಲ್ಲಿ ಸಂತೃಪ್ತಿ ಹೊಂದುತ್ತಾರೆ. ಅವರ ಬಳಿಯೇ ಅವಳು ಸ್ಥಿರವಾಗಿರುತ್ತಾಳೆ. ನಿಮ್ಮಲ್ಲಿ ಈ ಬದಲಾವಣೆ ಗಮನಿಸಿದರೆ, ಪಕ್ಕದವರ ಸಂಪತ್ತನ್ನು ನೋಡಿ ಅಸಹ್ಯ ಪಡದೆ ನಿಮ್ಮ ಶ್ರಮದಲ್ಲಿ ನೀವು ನಂಬಿದರೆ ಲಕ್ಷ್ಮೀದೇವಿ ನಿಮ್ಮ ಮನೆಯ ಬಾಗಿಲನ್ನು ತಟ್ಟುತ್ತಾಳೆ. ಇನ್ನೊಂದು ವಿಷಯ, ಲಕ್ಷ್ಮೀದೇವಿ ಬರುವ ಮೊದಲು ಮನೆಯಲ್ಲಿರುವ ಮಹಿಳೆಯರಿಗೆ ಆಕಸ್ಮಿಕವಾಗಿ ಅಲಂಕರಿಸಿಕೊಳ್ಳಬೇಕೆನಿಸುತ್ತದೆ. ಪ್ರತಿದಿನ ಸರಳವಾಗಿ ಇರುವವರು ಕೂಡ ಅರಸಿನ ಇಟ್ಟುಕೊಳ್ಳುವುದು, ದೊಡ್ಡದಾಗಿ ಬೊಟ್ಟುಗಳನ್ನು ಹಾಕಿಕೊಳ್ಳುವುದು, ಬಳೆಗಳನ್ನು ಹಾಕಿಕೊಳ್ಳುವುದು, ತಲೆಯಲ್ಲಿ ಹೂಗಳನ್ನು ಇಟ್ಟುಕೊಳ್ಳುವುದು ಮುಂತಾದವುಗಳನ್ನು ಮಾಡಬೇಕೆನಿಸುತ್ತದೆ. ಯಾವ ಸ್ತ್ರೀ ಸ್ವತಃ ಅಲಂಕರಿಸಿಕೊಳ್ಳುತ್ತಾಳೆಯೋ ಆ ಸ್ತ್ರೀ ರೂಪದಲ್ಲಿ ಲಕ್ಷ್ಮೀದೇವಿ ಮನೆಯಲ್ಲಿ ಸಂಚರಿಸುತ್ತಾಳೆ. ಗೃಹಲಕ್ಷ್ಮಿ ಸಂತೋಷದಿಂದ ಅಲಂಕಾರದಿಂದ ಇದ್ದರೆ ಧನಲಕ್ಷ್ಮಿ ಆಕರ್ಷಿತಳಾಗುತ್ತಾಳೆ. ಇದು ಪ್ರಕೃತಿ ಧರ್ಮ. ಮಹರ್ಷಿ ಇನ್ನು ಹೀಗೆ ವಿವರಿಸುತ್ತಾ, ಮಗನೇ, ಇಲ್ಲಿಯವರೆಗೆ ನಾವು ಲಕ್ಷ್ಮೀದೇವಿಯ ಬಗ್ಗೆ ಮಾತನಾಡಿದ್ದೇವೆ. ಆದರೆ ನಮ್ಮ ಮನೆಗೆ ಬರಬೇಕಾದರೆ ಅದಕ್ಕೂ ಮೊದಲು ಇನ್ನೊಬ್ಬರ ಅನುಮತಿ ಮತ್ತು ಆಶೀರ್ವಾದ ಕಡ್ಡಾಯವಾಗಿ ಬೇಕು. ಅವರು ಅಡ್ಡಿಪಡಿಸಿದರೆ ಸಾಕ್ಷಾತ್ ಲಕ್ಷ್ಮೀದೇವಿ ಕೂಡ ನಮ್ಮ ಮನೆಯ ಹೊಸ್ತಿಲು ದಾಟುವುದಿಲ್ಲ. ಅವರು ಬೇರೆ ಯಾರೂ ಅಲ್ಲ, ನಮ್ಮ ಪಿತೃದೇವತೆಗಳು. ಮರಣ ಹೊಂದಿದ ನಮ್ಮ ಪೂರ್ವಜರ ಆಶೀರ್ವಾದವಿಲ್ಲದೆ ಯಾವುದೇ ಶುಭ ಕಾರ್ಯಗಳು ನಡೆಯುವುದಿಲ್ಲ, ಯಾವುದೇ ಸಂಪತ್ತು ನಿಲ್ಲುವುದಿಲ್ಲ. ಹಾಗಾದರೆ ಪಿತೃದೇವತೆಗಳು ಸಂತೋಷವಾಗಿ ಅವರು ನಮ್ಮ ಮನೆಗೆ ಬಂದು ನಮ್ಮನ್ನು ಆಶೀರ್ವದಿಸುತ್ತಿದ್ದರೆ ಎಂದು ನಮಗೆ ಹೇಗೆ ತಿಳಿಯುತ್ತದೆ? ಇದಕ್ಕೆ ಒಂದು ಸ್ಪಷ್ಟ ನಿದರ್ಶನವಿದೆ. ಅದು ಒಂದು ಪಕ್ಷಿ ರೂಪದಲ್ಲಿ ನಮಗೆ ಕಾಣಿಸುತ್ತದೆ. ಅದೇ ಕಾಗೆ. ಕಾಗೆಯನ್ನು ನಾವು ಪಿತೃದೇವತೆಯ ರೂಪದಲ್ಲಿ ಕಾಣುತ್ತೇವೆ. ಪ್ರತಿದಿನ ನೀವಿಟ್ಟ ಅನ್ನವನ್ನು ಕಾಗೆಗಳು ಬಂದು ತಕ್ಷಣ ತಿನ್ನುತ್ತವೆ. ಅಥವಾ ಕಾಗೆಗಳು ನಿಮ್ಮ ಮನೆಯ ಕಡೆಗೆ ನೋಡುವುದನ್ನು ನಿಲ್ಲಿಸಿವೆ. ಕಾಗೆಗಳು ಗುಂಪು ಗುಂಪಾಗಿ ಬಂದು ನಿಮ್ಮ ಮನೆಯ ಹತ್ತಿರ ಕೂಗುತ್ತವೆ. ಇದು ಪಿತೃದೋಷವಿದೆ ಎಂದು ಅರ್ಥ. ಆ ದೋಷ ಇದ್ದರೆ ಲಕ್ಷ್ಮೀದೇವಿ ಬರುವುದಿಲ್ಲ. ಆದರೆ
ಕಾಗೆ ಮಾತ್ರವಲ್ಲ ಎಂಬುದಕ್ಕೆ ನಮ್ಮ ಮನೆಯಲ್ಲಿ ನಡೆಯುವ ಒಂದು ವಿಶೇಷ ಘಟನೆ ಸಾಕ್ಷಿಯಾಗಿದೆ. ಅದು ನಿದ್ರೆಯಲ್ಲಿ ನಡೆಯುತ್ತದೆ. ಇದು ದೇವತೆಗಳು ಕನಸಿನಲ್ಲಿ ಬಂದು ನಮ್ಮೊಂದಿಗೆ ಮಾತನಾಡುವುದಿಲ್ಲ, ಆದರೆ ಅವರು ಕಾಣಿಸಿಕೊಳ್ಳುವ ರೀತಿ ಆಧರಿಸಿ ಭವಿಷ್ಯವನ್ನು ಊಹಿಸಿಕೊಳ್ಳಬಹುದು. ಮುಖ್ಯವಾಗಿ ನಮ್ಮ ಕನಸಿನಲ್ಲಿ ಮರಣ ಹೊಂದಿದ ವ್ಯಕ್ತಿ ಕಾಣಿಸಿಕೊಂಡರೆ ಏನಾಗುತ್ತದೆ, ಅವರು ಕೋಪದಿಂದ ಕಾಣಿಸಿಕೊಂಡರೆ ಏನಾಗುತ್ತದೆ, ಅಷ್ಟೇ ಅಲ್ಲದೆ ಲಕ್ಷ್ಮೀದೇವಿಯ ಆಗಮನವನ್ನು ತಡೆಯುವ ಒಂದು ಭಯಾನಕ ಶಕ್ತಿ ದೃಷ್ಟಿ. ನಿಮ್ಮ ಮನೆಗೆ ತಗುಲಿದ ದೃಷ್ಟಿ ಹೇಗಿದೆ ಮತ್ತು ಒಳ್ಳೆಯ ದಿನಗಳು ಬಂದಿದೆ ಎಂದು ಹೇಳಲು ನಿಮ್ಮ ಮನೆಯ ಬಾಗಿಲ ಬಳಿ ಕಟ್ಟಿದ ಕುಂಬಳಕಾಯಿ ಅಥವಾ ನಿಂಬೆ ಹಣ್ಣಿನಲ್ಲಿ ಕೆಲವು ಬದಲಾವಣೆಗಳು ಕಾಣಿಸುತ್ತವೆ. ಯಾವ ದೃಷ್ಟಿ ತಗುಲಿದಾಗ ಮೆಣಸಿನ ಕಾಯಿಗಳಿಂದ ತೆಗೆಯುವ ದೃಷ್ಟಿಯನ್ನು ಎಲ್ಲಿ ಎಸೆಯಬೇಕು, ಪಿತೃ ದೇವತೆಗಳ ಅನುಗ್ರಹ, ದೃಷ್ಟಿ ವಿಮುಕ್ತಿ ಈ ಎರಡೂ ನಡೆದರೆ ಮಾತ್ರ ಲಕ್ಷ್ಮೀ ಆಗಮನ ಪೂರ್ಣಗೊಳ್ಳುತ್ತದೆ. ಈ ರಹಸ್ಯಗಳನ್ನು ಮತ್ತು ಪಿತೃ ದೇವತೆಗಳ ಅನುಗ್ರಹವನ್ನು ಪಡೆಯುವ ಸುಲಭ ಮಾರ್ಗಗಳನ್ನು ಈಗ ವಿವರವಾಗಿ ತಿಳಿದುಕೊಳ್ಳೋಣ. ಇದು ಬಹಳ ಮುಖ್ಯವಾಗಿ ಪಿತೃ ದೇವತೆಗಳ ವಿಚಾರವನ್ನು ಮಹರ್ಷಿ ಬ್ರಾಹ್ಮಣನಿಗೆ ತಿಳಿಸುತ್ತಾರೆ. ಪಿತೃದೇವತೆಗಳ ಅನುಗ್ರಹದ ಬಗ್ಗೆ ಬಹಳ ಸ್ಪಷ್ಟವಾಗಿ ವಿವರಿಸುತ್ತಿದ್ದಾರೆ. ಆದರೆ ಆ ಐಶ್ವರ್ಯವನ್ನು ಅನುಭವಿಸುವ ಯೋಗ್ಯತೆ, ಆರೋಗ್ಯ ಮತ್ತು ವಂಶಾಭಿವೃದ್ಧಿಯನ್ನು ನೀಡುವವರು ನಮ್ಮ ಪಿತೃದೇವತೆಗಳು. ನಮ್ಮ ಮನೆಯ ಹಿರಿಯರು ನಿಧನರಾದ ನಂತರ ಅವರು ಪಿತೃಲೋಕದಲ್ಲಿದ್ದು ನಮ್ಮನ್ನು ಗಮನಿಸುತ್ತಿರುತ್ತಾರೆ. ಅವರು ನಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಅಡ್ಡವಾಗಿ ನಿಂತರೆ ಸಾಕ್ಷಾತ್ ಲಕ್ಷ್ಮೀದೇವಿ ಕೂಡ ಒಳಗೆ ಬರಲು ಸಾಧ್ಯವಿಲ್ಲ. ಆದ್ದರಿಂದ ಅವರನ್ನು ಪ್ರಸನ್ನಗೊಳಿಸುವುದು ಬಹಳ ಮುಖ್ಯ. ಅದಕ್ಕೆ ಪ್ರತ್ಯಕ್ಷ ನಿದರ್ಶನಕ್ಕಾಗಿ ನಾವು ಪ್ರತಿದಿನ ಬೆಳಿಗ್ಗೆ ಅಡುಗೆ ಮಾಡಿದ ಅನ್ನದಲ್ಲಿ ಒಂದು ತುತ್ತನ್ನು ಕಾಗೆಗೆ ಇಡಬೇಕು ಎಂದು ಶಾಸ್ತ್ರ ಹೇಳುತ್ತದೆ. ನೀವು ಅನ್ನ ಇಟ್ಟ ತಕ್ಷಣ ಎಲ್ಲಿಂದಲೋ ಬಂದು ಕಾಗೆ ಅದನ್ನು ಮುಟ್ಟಿದರೆ ನಿಮ್ಮ ಪಿತೃದೇವತೆಗಳು ಸಂತೋಷವಾಗಿದ್ದಾರೆ ಎಂದು ಅರ್ಥ. ನಿಮಗೆ ಸಂಪೂರ್ಣ ಆಶೀರ್ವಾದ ಸಿಕ್ಕಿದೆ ಎಂದು ಹೇಳಬಹುದು. ಇದು ಲಕ್ಷ್ಮೀದೇವಿಗೆ ಹಸಿರು ನಿಶಾನೆ ತೋರಿಸಿದಂತೆ. ಒಂದು ವೇಳೆ ಕಾಗೆಗಳು ಆ ಅನ್ನವನ್ನು ಮುಟ್ಟದಿದ್ದರೆ ಅದು ಪಿತೃದೋಷವನ್ನು ತೋರಿಸುತ್ತದೆ ಮತ್ತು ಅವರ ಕೆಲವು ಆಸೆಗಳು ಈಡೇರಿಲ್ಲವೆಂದು ಅರ್ಥ ಮಾಡಿಕೊಳ್ಳಬಹುದು. ಅಂತಹ ಸಮಯದಲ್ಲಿ ತಕ್ಷಣವೇ ಬಡವರಿಗೆ ಅನ್ನದಾನವನ್ನು ಮಾಡುವುದರಿಂದ ಆ ದೋಷ ನಿವಾರಣೆಯಾಗುತ್ತದೆ. ಇನ್ನು ಕನಸಿನಲ್ಲಿ ಪಿತೃದೇವತೆಗಳು ಕಾಣಿಸಿಕೊಳ್ಳುವ ಬಗ್ಗೆ ಮಾತನಾಡೋಣ. ನಿಮ್ಮ ಕನಸಿನಲ್ಲಿ ನಿಮ್ಮ ಮೃತ ತಂದೆ ಅಥವಾ ಅಜ್ಜ ಬಿಳಿ ಬಟ್ಟೆ ಧರಿಸಿ ನಗುತ್ತಾ ಕಾಣಿಸಿಕೊಂಡರೆ ಅದು ನಿಮ್ಮ ಜೀವನದಲ್ಲಿ ಅತ್ಯಂತ ಶುಭ ಸಮಯ ಎಂದು ನೆನಪಿಡಿ. ಅವರು ನಿಮ್ಮನ್ನು ಆಶೀರ್ವದಿಸುತ್ತಿದ್ದಾರೆ ಮತ್ತು ಶೀಘ್ರದಲ್ಲಿ ನಿಮಗೆ ದೊಡ್ಡ ಮೊತ್ತದ ಹಣ ಲಾಭವಾಗಲಿದೆ. ಅವರು ಕನಸಿನಲ್ಲಿ ಬಂದು ನಿಮಗೆ ಯಾವುದೇ ಹಣ್ಣು ಅಥವಾ ವಸ್ತುಗಳನ್ನು ನೀಡಿದಂತೆ ಕಂಡರೆ ಅದು ಸಾಕ್ಷಾತ್ ಲಕ್ಷ್ಮೀ ಪ್ರಸಾದವೇ. ಆದರೆ ಅವರು ಅಳುತ್ತಿರುವಂತೆ, ಹಸಿದಿರುವಂತೆ ಅಥವಾ ಹರಿದ ಬಟ್ಟೆಗಳೊಂದಿಗೆ ಕಾಣಿಸಿಕೊಂಡರೆ ಅದು ಮುಂಬರುವ ಕಷ್ಟಕ್ಕೆ ಎಚ್ಚರಿಕೆ. ಆಗ ತಕ್ಷಣ ಸೂಕ್ತ ಶಾಂತಿ ಕಾರ್ಯಗಳನ್ನು ಮಾಡಿಸಬೇಕು. ಮಹರ್ಷಿ ಹೀಗೆ ಮುಂದುವರಿಸಿದರು. ಮಗನೇ, ಲಕ್ಷ್ಮೀದೇವಿಯ ಆಗಮನವನ್ನು ತಡೆಯುವ ಮತ್ತೊಂದು ದೊಡ್ಡ ಅಡಚಣೆ ಎಂದರೆ ನರದೃಷ್ಟಿ. ನಿಮಗೆ ಸಂಪತ್ತು ಬರಲು ಪ್ರಾರಂಭಿಸಿದ ತಕ್ಷಣವೇ ಸುತ್ತಮುತ್ತಲಿನವರ ಕಣ್ಣುಗಳು ನಿಮ್ಮ ಮೇಲೆ ಬೀಳುತ್ತದೆ. ಅಸೂಯೆಯ ಆ ದೃಷ್ಟಿ ಮನೆಗೆ ಇದೆ ಅಥವಾ ಅದು ನಿವಾರಣೆಯಾಗಿದೆ ಎಂದು ತಿಳಿಯಲು ನಮಗೆ ಹೊಸ್ತಿಲಲ್ಲಿ ಕಟ್ಟಿದ ಕುಂಬಳಕಾಯಿ ಅಥವಾ ನಿಂಬೆ ಹಣ್ಣುಗಳು ಉತ್ತರ ನೀಡುತ್ತವೆ. ಸಾಮಾನ್ಯವಾಗಿ ನಾವು ಮನೆಯ ಹೊಸ್ತಿಲಿನ ಮೇಲೆ ಬೂದು ಕುಂಬಳಕಾಯಿಯನ್ನು ಕಟ್ಟುತ್ತೇವೆ. ಅದು ಆ ಮನೆಗೆ ರಕ್ಷಾ ಕವಚದಂತೆ. ದುಷ್ಟ ಶಕ್ತಿಗಳನ್ನು ಮತ್ತು ದೃಷ್ಟಿಯನ್ನು ಅದು ತನ್ನೊಳಗೆ ಸೆಳೆದುಕೊಳ್ಳುತ್ತದೆ. ನೀವು ಹೊಸದಾಗಿ ಕಟ್ಟಿದ ಕುಂಬಳಕಾಯಿ ಬಹಳ ಬೇಗ, ಅಂದರೆ ಕೊಳೆತು ನೀರು ಸೋರುತ್ತಿದ್ದರೆ ಅದರ ಮೇಲೆ ತೀವ್ರವಾದ ನರದೃಷ್ಟಿ ಇದೆ ಎಂದು ಅರ್ಥ. ಅದೇ ಆ ದೃಷ್ಟಿಯನ್ನು ಹೀರಿಕೊಂಡು ತನ್ನನ್ನು ನಾಶಪಡಿಸಿಕೊಂಡು ನಿಮ್ಮ ಮನೆಯನ್ನು ಕಾಪಾಡಿದೆ ಎಂದು ಗ್ರಹಿಸಬೇಕು. ಹಾಗೆ ಆದರೆ ತಕ್ಷಣವೇ ಆ ಕುಂಬಳಕಾಯಿಗಳನ್ನು ತೆಗೆದು ದೂರ ಎಸೆದು ಹೊಸದನ್ನು ಕಟ್ಟಬೇಕು. ಹಾಗೆ ಆಗದೆ ಆ ಕುಂಬಳಕಾಯಿ ನಿಧಾನವಾಗಿ ಒಣಗುತ್ತಿದ್ದರೆ ಮನೆಯ ರಕ್ಷಣಾ ವಲಯ ಬಹಳ ಬಲವಾಗಿದೆ ಎಂದು ಅರ್ಥ. ಒಳಗಿರುವ ಸಕಾರಾತ್ಮಕ ಶಕ್ತಿಗೆ ಯಾವುದೇ ತೊಂದರೆ ಇಲ್ಲ ಎಂದು ತಿಳಿದುಕೊಳ್ಳಬಹುದು. ಒಣಗಿದ ಕುಂಬಳಕಾಯಿ ಶುಭದ ಸಂಕೇತ. ಅದೇ ರೀತಿ ಬಾಗಿಲ ಬಳಿ ಕಟ್ಟಿದ ನಿಂಬೆಹಣ್ಣುಗಳು ಕೂಡ ಕಪ್ಪಾಗದೆ ನಿಧಾನವಾಗಿ ಒಣಗಿದರೆ ಅದು ಶುಭ ಸಂಕೇತವಾಗಿದೆ. ಅವು ಬೇಗ ಕಪ್ಪಾಗಿದ್ದರೆ ದೃಷ್ಟಿ ತೆಗೆಯುವ ಅವಶ್ಯಕತೆ ಇದೆ ಎಂದು ಅರ್ಥ. ದೃಷ್ಟಿ ತೆಗೆಯುವ ಬಗ್ಗೆ ಮಹರ್ಷಿ ಒಂದು ರಹಸ್ಯವನ್ನು ಹೇಳಿದ್ದಾರೆ. ಮಗನೇ, ಕಲ್ಲು ಉಪ್ಪು
ಅಂದರೆ ಸಮುದ್ರದ ಉಪ್ಪು ಮತ್ತು ಒಣಗಿದ ಮೆಣಸಿನ ಕಾಯಿಗಳಿಂದ ದೃಷ್ಟಿ ತೆಗೆಯುವುದು ನಮ್ಮ ಆಚಾರ. ಅದನ್ನು ಎಲ್ಲಿ ಎಸೆಯಬೇಕು ಎಂಬುದು ಬಹಳ ಮುಖ್ಯ. ಅನೇಕ ಜನರು ಅರಿವಿಲ್ಲದೆ ಮನೆಯ ಮುಂದೆ ಅಥವಾ ಗಿಡಗಳಲ್ಲಿ ಎಸೆಯುತ್ತಾರೆ. ಅದು ಮಹಾಪಾಪ. ನಕಾರಾತ್ಮಕ ಶಕ್ತಿ ಅದರಲ್ಲಿ ಇರುತ್ತದೆ. ಅದನ್ನು ಯಾರು ತುಳಿದರೂ ಸ್ಥಳದಲ್ಲಿ ಅಥವಾ ಹರಿಯುವ ನೀರಿನಲ್ಲಿ ಅಥವಾ ಬೆಂಕಿಯಲ್ಲಿ ಹಾಕಬೇಕು. ಬೆಂಕಿಗೆ ಹಾಕಿದಾಗ ಮೆಣಸಿನಕಾಯಿ ತುಂಬ ಘಾಟು ಬರದಿದ್ದರೆ ಆ ವ್ಯಕ್ತಿಗೆ ತುಂಬ ತೀವ್ರವಾದ ದೃಷ್ಟಿ ತಗುಲಿದೆ ಎಂದು ಅರ್ಥ. ಮಹರ್ಷಿ ಬ್ರಾಹ್ಮಣನೊಂದಿಗೆ ಮಾತನಾಡುತ್ತಾ, ಮಗನೇ, ಇವೆಲ್ಲ ಒಂದು ಕಡೆಯಾದರೆ ಲಕ್ಷ್ಮೀದೇವಿ ಬರುವ ಮೊದಲು ನೀನು ಯಾವ ವಾತಾವರಣದಲ್ಲಿ ಬರುವ ಒಂದು ವಿಚಿತ್ರ ಬದಲಾವಣೆ ಬಗ್ಗೆ ಈಗ ಹೇಳುತ್ತೇನೆ. ಇದನ್ನು ನಿಶಬ್ದ ಎನ್ನುತ್ತಾರೆ. ಚಂಡಮಾರುತ ಬರುವ ಮೊದಲು ವಾತಾವರಣ ಎಷ್ಟು ಪ್ರಶಾಂತವಾಗಿರುತ್ತದೆ, ಹಾಗೆ ಅಖಂಡ ಐಶ್ವರ್ಯ ಬರುವ ಮೊದಲು ಮನೆಯಲ್ಲಿ ಒಂದು ಅಲೌಕಿಕವಾದ ನಿಶಬ್ದ ಆವರಿಸುತ್ತದೆ. ಅಂದರೆ ಜಗಳ ಇರುವುದಿಲ್ಲ, ಮಕ್ಕಳ ಅಳುಗಳು ಇರುವುದಿಲ್ಲ, ಅನಗತ್ಯ ಶಬ್ದಗಳು ಇರುವುದಿಲ್ಲ. ಒಂದು ಪವಿತ್ರವಾದ ನಿಶಬ್ದ ಇರುತ್ತದೆ. ಆ ನಿಶಬ್ದದಲ್ಲಿಯೇ ದೇವಶಕ್ತಿ ಸಂಚರಿಸುತ್ತದೆ. ನಿಮ್ಮ ಮನಸ್ಸು ಕೂಡ ಗಾಳಿಯಲ್ಲಿ ತೇಲುತ್ತಿರುವಂತೆ, ಯಾವುದೋ ತಿಳಿಯದ ಆನಂದದಿಂದ ತುಂಬಿರುವಂತೆ. ಆ ಕಾರಣದಿಂದ ನಗು ಬರುತ್ತದೆ. ಮನೆಯಲ್ಲಿರುವ ಸಣ್ಣ ಸಣ್ಣ ಸಮಸ್ಯೆಗಳು ಕೂಡ ದೊಡ್ಡದಾಗಿ ಕಾಣಿಸುವುದಿಲ್ಲ. ಎಲ್ಲವೂ ಸರಿ ಹೋಗುತ್ತದೆ ಎಂಬ ಧೈರ್ಯ ಬರುತ್ತದೆ. ಅದು ಲಕ್ಷ್ಮೀದೇವಿ ನಿಮಗೆ ನೀಡುತ್ತಿರುವ ಒಂದು ಆಶೀರ್ವಾದವೇ ಸರಿ. ವಿಷಯವೇನೆಂದರೆ, ಲಕ್ಷ್ಮೀದೇವಿ ಬರುವ ಮೊದಲು ಶಂಖನಾದ, ಘಂಟಾ ಶಬ್ದ ಕೇಳುತ್ತದೆ. ನೀವು ದೇವಸ್ಥಾನಕ್ಕೆ ಹೋಗದಿದ್ದರೂ ಸುತ್ತಮುತ್ತ ಯಾರೋ ಪೂಜೆ ಮಾಡಿದರೂ ಗಾಳಿಯಲ್ಲಿ ಈ ಶಬ್ದಗಳು ಕೇಳಿಸುತ್ತಂತೆ ಅನಿಸುತ್ತದೆ. ಶಂಖ ಲಕ್ಷ್ಮೀದೇವಿಯ ಸೋದರ. ಅಲ್ಲಿ ಲಕ್ಷ್ಮೀದೇವಿ ಇರುತ್ತಾಳೆ. ಆ ಅನುಭವ ನಿಮಗೆ ಉಂಟಾದರೆ ನೀವು ತುಂಬ ಅದೃಷ್ಟವಂತರು. ಬ್ರಾಹ್ಮಣನು ಎಷ್ಟು ತನ್ಮತೆಯಿಂದ ಕೇಳುತ್ತಾನೆ, ಸ್ವಾಮಿ, ನನ್ನ ಜನ್ಮ ಧನ್ಯವಾಯಿತು. ಇಷ್ಟು ದಿನ ನನ್ನ ದಾರಿದ್ರ್ಯಕ್ಕೆ ಕಾರಣ ತಿಳಿಯದೆ ಅಜ್ಞಾನದಲ್ಲಿ ಮುಳುಗಿದ್ದೆ. ಪ್ರಕೃತಿ ಇಷ್ಟು ಸಂಕೇತಗಳನ್ನು ನೀಡುತ್ತಿದ್ದರೂ ನಾನು ಗಮನಿಸಲಿಲ್ಲ. ಈಗ ನಾನು ಕಣ್ಣುಗಳನ್ನು ತೆರೆದಿದ್ದೇನೆ. ಆದರೆ ಸ್ವಾಮಿ, ಈ ಸಂಕೇತಗಳು ಕಾಣಿಸಿಕೊಂಡ ನಂತರ ಲಕ್ಷ್ಮೀದೇವಿ ನಮ್ಮ ಮನೆಗೆ ಬಂದ ನಂತರ ತಾಯಿ ಮತ್ತೆ ಹೋಗುವುದಿಲ್ಲವೇ? ಇದು ಸ್ಥಿರ ವಾಸವನ್ನು ಸ್ಥಾಪಿಸಲು, ಸ್ಥಿರ ಲಕ್ಷ್ಮಿಯಾಗಿ ಬದಲಾಗಲು ನಾವು ಏನಾದರೂ ವಿಶೇಷ ಕೆಲಸಗಳನ್ನು ಮಾಡಬೇಕೇ ಎಂದು, ಬಂದ ಲಕ್ಷ್ಮಿಯನ್ನು ನಿಲ್ಲಿಸಬೇಕಾದರೆ ಅಸಲಿ ರಹಸ್ಯವೇನು ಎಂದು ಕೇಳಿದನು. ಆಗ ಮಹರ್ಷಿ ಬ್ರಾಹ್ಮಣನನ್ನು ಕುರಿತು ಹತ್ತಿರ ಕರೆದು, ಮಗನೇ, ಇದೇ ಅಸಲಿ ಪ್ರಶ್ನೆ. ಸಂಪಾದಿಸುವುದು ದೊಡ್ಡದಲ್ಲ, ಉಳಿಸುವುದು ದೊಡ್ಡದು. ಲಕ್ಷ್ಮೀದೇವಿ ಚಂಚಲಳು ಎಂದು ಹೇಳಿದ್ದೇನೆ. ಆ ತಾಯಿಯನ್ನು ಮನೆಯಲ್ಲಿ ಕಟ್ಟಿಹಾಕಿಕೊಳ್ಳಬೇಕಾದರೆ, ಅವಳು ಶಾಶ್ವತವಾಗಿ ಮನೆಯಲ್ಲಿ ನೆಲೆಸಬೇಕಾದರೆ ನೀನು ಒಂದು ಅಂತಿಮ ರಹಸ್ಯವನ್ನು ಇನ್ನೂ ಪಾಲಿಸಬೇಕು. ಇದು ಅನೇಕರಿಗೆ ತಿಳಿದಿಲ್ಲ, ತಿಳಿದವರು ಪಾಲಿಸುವುದಿಲ್ಲ. ಈ ರಹಸ್ಯವು ಪೂಜಾ ಕೋಣೆಯಲ್ಲಿರುವ ಒಂದು ವಿಶೇಷ ವಸ್ತುವಿಗೆ ಮತ್ತು ಶುಕ್ರವಾರ ಸಂಜೆ ಮಾಡುವ ಒಂದು ಸಣ್ಣ ಕೆಲಸಕ್ಕೆ ಸಂಬಂಧಿಸಿದೆ. ಆ ಕೆಲಸ ಮಾಡುವುದರಿಂದ ನಿನ್ನ ಮನೆ ವೈಕುಂಠಕ್ಕೆ ಸಮನಾಗುತ್ತದೆ. ಮತ್ತೆ ಲಕ್ಷ್ಮೀದೇವಿ ಮನೆ ಬಿಟ್ಟು ಎಂದೂ ಹೋಗುವುದಿಲ್ಲ ಎಂದರು. ಅಂತಿಮ ರಹಸ್ಯ, ಅದ್ಭುತವಾದ ಕ್ರಿಯೆ ಏನೆಂದರೆ ಮಹರ್ಷಿ ಬ್ರಾಹ್ಮಣನಿಗೆ ತಿಳಿಸುತ್ತಾರೆ. ಆ ಅಂತಿಮ ರಹಸ್ಯವನ್ನು ಹೀಗೆ ವಿವರಿಸುತ್ತಾರೆ. ಮಗನೇ, ಲಕ್ಷ್ಮೀದೇವಿಯನ್ನು ಚಂಚಲಳು ಎಂದು ಕರೆಯುತ್ತಾರೆ, ಆದರೆ ಒಂದು ಕಡೆ ಸ್ಥಿರವಾಗಿರುವುದು ಎಂದು ಅರ್ಥ. ಮನೆಯಲ್ಲಿ ಶಾಶ್ವತವಾಗಿ ಉಳಿದುಕೊಳ್ಳುವಂತೆ ಮಾಡಬೇಕಾದರೆ ನಾವು ಅತ್ಯಂತ ಶಕ್ತಿಶಾಲಿ ಪದಾರ್ಥ ನಮ್ಮ ಧನಲಕ್ಷ್ಮಿ ಸ್ಥಾನದಲ್ಲಿ ಇಡಬೇಕು. ಆ ಪದಾರ್ಥ ಬೇರೆ ಯಾವುದೂ ಅಲ್ಲ, ಪಚ್ಚ ಕರ್ಪೂರ. ಸಾಮಾನ್ಯ ಕರ್ಪೂರ ಬೇರೆ, ಪಚ್ಚ ಕರ್ಪೂರ ಬೇರೆ. ಆಕರ್ಷಿಸುವ ಗುಣವನ್ನು ಹೊಂದಿರುವುದರಿಂದ ಹೊರಹೊಮ್ಮುವ ಸುಗಂಧ ಸಾಕ್ಷಾತ್ ಶ್ರೀಮನ್ನಾರಾಯಣನಿಗೆ, ಲಕ್ಷ್ಮೀದೇವಿಗೆ ಅತ್ಯಂತ ಪ್ರಿಯವಾದ. ತಿರುಮಲ ಶ್ರೀವಾರಿ ಲಡ್ಡುವಿನಲ್ಲಿ ಕೂಡ ಇದನ್ನು ಬಳಸಲು ಕಾರಣ ಇದೆ. ಪ್ರತಿ ಶುಕ್ರವಾರ ಸಂಜೆ ಒಂದು ಸಣ್ಣ ಕರ್ಪೂರ ತಂದು 2 ಏಲಕ್ಕಿ ಮತ್ತು ಕೆಲವು ಗೋಮತಿ ಚಕ್ರಗಳನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಪೂಜಾ ಕೋಣೆಯಲ್ಲಿ ಲಕ್ಷ್ಮೀದೇವಿಯ ಚಿತ್ರಪಟದ ಮುಂದೆ ಇಟ್ಟು ಪೂಜಿಸಬೇಕು. ಪೂಜೆ ಮುಗಿದ ನಂತರ ಆ ಗಂಟನ್ನು ತೆಗೆದುಕೊಂಡು ನೀವು ಹಣ ಇಡುವ ಬೀರುವಿನಲ್ಲಿ ಅಥವಾ ವ್ಯಾಪಾರ ಮಾಡುವ ಸ್ಥಳದಲ್ಲಿ ಅಥವಾ ಗಲ್ಲಾಪೆಟ್ಟಿಗೆಯಲ್ಲಿ ಇಡಬೇಕು. ಹೀಗೆ ಮಾಡುವುದರಿಂದ ಸ್ಥಳದಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿಗಳು ನಾಶವಾಗಿ ಧನ ಆಕರ್ಷಣ ಶಕ್ತಿ ಹೆಚ್ಚಾಗುತ್ತದೆ. ಲಕ್ಷ್ಮೀದೇವಿ ಆ ಸ್ಥಳವನ್ನು ಬಿಟ್ಟು ಎಂದೂ ಹೋಗುವುದಿಲ್ಲ. ಇದು ಅನುಭವಪೂರ್ವಕವಾಗಿ ಸಾಬೀತಾದ ಸತ್ಯ. ಮತ್ತೆ ಹೊಸದನ್ನು ಬದಲಾಯಿಸುತ್ತಿರಬೇಕು. ಆದರೆ ಕೆಲವು ಈ ಪರ್ಯಾಯಗಳನ್ನು ಮಾಡಿದರೆ ಸಾಲದು. ಇದರ ಜೊತೆಗೆ ನಿಮ್ಮ ನಡವಳಿಕೆಯಲ್ಲಿ ಒಂದು ದೊಡ್ಡ ಬದಲಾವಣೆ ಬರಬೇಕು. ಅದೇ ದಾನಗುಣ. ಬಂದ ಸಂಪತ್ತನ್ನು ಒಬ್ಬರೇ
ಅನುಭವಿಸಬಾರದು. ನಿಮಗೆ ಬಂದಿದ್ದರಲ್ಲಿ 10ನೇ 1 ಭಾಗವನ್ನು, ಅಂದರೆ ದಶಮ ಭಾಗವನ್ನು ಪಕ್ಕಕ್ಕೆ ಇಟ್ಟು ಅದನ್ನು ದೇವಕಾರ್ಯಗಳಲ್ಲಿ ಅಥವಾ ಹಸಿದ ಬಡವರಿಗೆ ಖರ್ಚು ಮಾಡಬೇಕು. ನಿಮ್ಮ ಕೈಯಿಂದ ಎಷ್ಟು ದೂರ ಹೋಗುತ್ತದೆಯೋ ಅದಕ್ಕೆ 10 ಪಟ್ಟು ಹಣ ನಿಮ್ಮ ಮನೆಗೆ ಬರುತ್ತದೆ. ಇದು ಸೃಷ್ಟಿಯ ಧರ್ಮ. ನೀರು ಹರಿಯುತ್ತಿದ್ದರೆ ಮಾತ್ರ ಶುದ್ಧವಾಗಿರುತ್ತದೆ, ನಿಂತಿದ್ದರೆ ಕೊಳೆಯುತ್ತದೆ. ಸಂಪತ್ತು ಕೂಡ ಅಷ್ಟೇ. ಅದು 10 ಜನರಿಗೆ ಉಪಯೋಗವಾದರೆ ಇನ್ನೊಂದು ಕಡೆಯಿಂದ ಬರುತ್ತದೆ. ಮುಖ್ಯವಾದ ವಿಷಯವೇನೆಂದರೆ ಮನೆಯಲ್ಲಿ ಸ್ತ್ರೀಯರನ್ನು ಗೌರವಿಸುವುದು. ಯಾವ ಮನೆಯಲ್ಲಿ ಗಂಡ ತನ್ನ ಹೆಂಡತಿಯನ್ನು ಆಳಿಸುತ್ತಾನೋ ಅಲ್ಲಿ ನಾನು ಹೇಳಿದ ಯಾವ ಪದಾರ್ಥ ಪರಿಹಾರಗಳು ಕೆಲಸ ಮಾಡುವುದಿಲ್ಲ. ಮನೆಯಿಂದ ಲಕ್ಷ್ಮೀದೇವಿ ಕಣ್ಣೀರಿನೊಂದಿಗೆ ಹೊರಟು ಹೋಗುತ್ತಾ. ಸ್ತ್ರೀಯ ಕಣ್ಣಿನಲ್ಲಿ ನೀರು ಬಂದರೆ ಆ ಮನೆಯಲ್ಲಿ ಸಂಪತ್ತು ಕರಗಿ ಹೋಗುತ್ತೆ. ಆದ್ದರಿಂದ ನಿನ್ನ ಮನೆಯನ್ನು ನಂದನವನದಂತೆ ಮಾಡಿಕೊಳ್ಳಬೇಕಾದರೆ ಮೊದಲು ನಿನ್ನ ಮನೆಯ ಹೆಣ್ಣು ಮಕ್ಕಳನ್ನು ಸಂತೋಷಪಡಿಸು. ಅದರಿಂದ ನಿನ್ನ ಮನೆಯಲ್ಲಿ ಬಂಗಾರದ ಮಳೆ ಸುರಿಯುತ್ತದೆ. ಒಂದು ಎಚ್ಚರಿಕೆಯನ್ನು ನೀಡಿದರು. ಮಗನೇ, ಸಂಪತ್ತು ಬಂದಾಗ ಅದು ನನ್ನ ಶ್ರೇಷ್ಠತೆ ಎಂದು ಅಹಂಕಾರ ತಲೆಗೇರಿದರೆ ಬಂದ ಲಕ್ಷ್ಮಿ ಬಂದಂತೆಯೇ ಹೋಗುತ್ತಾಳೆ. ಯಾವಾಗಲೂ ಧರ್ಮದ ಮಾರ್ಗದಲ್ಲಿ ನಡೆಯಿರಿ. ಧರ್ಮದಿಂದ ಬಂದ ಹಣ 7 ತಲೆಮಾರಿನ ಹೊರಗೆ ಉಳಿಯುತ್ತದೆ, ತೆಗೆದುಕೊಂಡು ಹೋಗಬಹುದು. ಮಹರ್ಷಿಗಳ ಉಪದೇಶದಿಂದ ಆ ಬ್ರಾಹ್ಮಣನ ಕಣ್ಣುಗಳಲ್ಲಿ ಆನಂದ ಬಾಷ್ಪವು ಸುರಿದವು. ಅವನ ಅಜ್ಞಾನದ ಪೊರೆಗಳೆಲ್ಲವೂ ನಾಶವಾಗಿ, ಸ್ವಾಮಿ, ನೀವು ನನಗೆ ಕೇವಲ ಹಣ ಸಂಪಾದಿಸುವ ಮಾರ್ಗವನ್ನು ಹೇಳಿದ್ದಿಲ್ಲ, ಜೀವಿಸುವ ವಿಧಾನವನ್ನು ಕಲಿಸಿದಿರಿ. ನನ್ನ ಮನಸ್ಸು ಹಗುರವಾಯಿತು. ಇನ್ನು ಮುಂದೆ ನನ್ನ ಮನಸ್ಸನ್ನು ನಿಮ್ಮ ಲಕ್ಷ್ಮಿ ಆಲಯವನ್ನು ಆಗಿ ಮಾಡಿಕೊಳ್ಳುತ್ತೇನೆ ಎಂದು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದನು. ಬ್ರಾಹ್ಮಣನು ತನ್ನ ಮನೆಗೆ ಹೋದನು. ಮಹರ್ಷಿಗಳು ಹೇಳಿದಂತೆ ತನ್ನ ಮನೆಯ ವಾತಾವರಣವನ್ನು ಬದಲಾಯಿಸಿಕೊಂಡನು. ಮನೆಯನ್ನು ಶುಭ್ರಗೊಳಿಸಿದನು. ಮನಸ್ಸಿನಲ್ಲಿದ್ದ ಕಲ್ಮಶಗಳನ್ನು ಬಿಟ್ಟುಬಿಟ್ಟನು. ಹೆಂಡತಿಯನ್ನು ಗೌರವಿಸಲು ಪ್ರಾರಂಭಿಸಿದನು. ಪಿತೃದೇವತೆಗಳಿಗೆ ತೃಪ್ತಿಪಡಿಸಿದನು. ಆಶ್ಚರ್ಯಕರವಾಗಿ ಕೆಲವೇ ದಿನಗಳಲ್ಲಿ ಮಹರ್ಷಿ ಹೇಳಿದ ಆಯುಷ್ಯದ ಸಂಕೇತಗಳು ಒಂದೊಂದಾಗಿ ಕಾಣಿಸಲು ಪ್ರಾರಂಭಿಸಿದವು. ಪಚ್ಚ ಕರ್ಪೂರದ ತಂತ್ರವು ಅವನನ್ನು ಶ್ರೀಮಂತನನ್ನಾಗಿ ಮಾಡಿತು. ಕೆಲವೇ ದಿನಗಳಲ್ಲಿ ಆ ಬ್ರಾಹ್ಮಣನು ಊರಿನಲ್ಲಿ ಕೋಟ್ಯಾಧೀಶ್ವರನಾದನು, ಮತ್ತೆ ದಾನಿಯಾಗಿ ಹೆಸರು ಗಳಿಸಿದನು. ಆದರೆ ಅವನು ತನ್ನ ಭೂತಕಾಲವನ್ನು ಮರೆಯಲಿಲ್ಲ. ಬಂದ ಸಂಪತ್ತನ್ನು 10 ಜನರಿಗೆ ಹಂಚಿದನು, ಅನ್ನದಾನ ಮಾಡಿದನು. ಅವನ ಮನೆ ಯಾವಾಗಲೂ ಅತಿಥಿಗಳಿಂದ, ಬಂಧುಗಳಿಂದ, ಮಂಗಳಕರ ಶಬ್ದಗಳಿಂದ ತುಂಬುತ್ತಿರುತ್ತಿತ್ತು. ಲಕ್ಷ್ಮೀದೇವಿ ಆ ಮನೆಯಲ್ಲಿ ಸ್ಥಿರ ನಿವಾಸವನ್ನು ಮಾಡಿಕೊಂಡಳು. ಲಕ್ಷ್ಮೀದೇವಿಯ ಕಟಾಕ್ಷವು ಮಂತ್ರಗಳಿಂದಲೂ ತಂತ್ರಗಳಿಂದಲೂ ಬರುವುದಿಲ್ಲ. ಅದು ನಮ್ಮ ಜೀವನ ವಿಧಾನದೊಂದಿಗೆ ಬೆಸೆದುಕೊಂಡಿದೆ. ನಮ್ಮ ಮನೆ, ನಮ್ಮ ಮನಸ್ಸು, ನಮ್ಮ ವರ್ತನೆ ಪವಿತ್ರವಾಗಿದ್ದರೆ ಆ ತಾಯಿ ಕರೆಯದೇ ಬರುತ್ತಾಳೆ. ಈಗ ಹೇಳಿದ 7 ಸಂಕೇತಗಳಲ್ಲಿ ಯಾವುದಾದರೂ ಒಂದು ನಿಮಗೆ ಕಂಡರೆ ಅದು ನಿಮ್ಮ ಅದೃಷ್ಟಕ್ಕೆ ನಾಂದಿ ಎಂದು ನೆನಪಿಡಿ. ತಕ್ಷಣ ಎಚ್ಚೆತ್ತುಕೊಂಡು ದೇವತೆಗೆ ಕೃತಜ್ಞತೆಗಳನ್ನು ಸಲ್ಲಿಸಿ. ಮುಖ್ಯವಾಗಿ ನಿಮ್ಮಲ್ಲಿ ಯಾರಾದರೂ ಈಗ ಕಷ್ಟದಲ್ಲಿದ್ದರೆ ಅವರು ನಿರಾಶೆಗೊಳ್ಳಬೇಡಿ. ಕತ್ತಲೆಯ ನಂತರ ಬೆಳಕು ಬರುವುದು ಎಷ್ಟು ಸತ್ಯವೋ, ಕಷ್ಟದ ನಂತರ ಸುಖ ಬರುವುದು ಕೂಡ ಅಷ್ಟೇ ಸತ್ಯ. ನಿಮ್ಮ ಮನೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ, ಮನಸ್ಸನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ, ಆಶಾವಾದಿ ದೃಷ್ಟಿಕೋನವನ್ನು ಇರಿಸಿಕೊಳ್ಳಿ. ಪ್ರಕೃತಿ ನಿಮಗೆ ನೀಡುವ ಸಂಕೇತಗಳನ್ನು ಗಮನಿಸಿ. ಆ ತಾಯಿಯ ಅನುಗ್ರಹ ನಿಮ್ಮ ಮೇಲೆ ಖಂಡಿತ ಆಗುತ್ತದೆ. ಈ ಧಾರ್ಮಿಕ ಕಥೆ ನಿಮ್ಮಲ್ಲಿ ಹೊಸ ಸ್ಫೂರ್ತಿಯನ್ನು ತುಂಬಿ ನಿಮ್ಮ ಜೀವನವನ್ನು ಬೆಳಕು ತರಲಿ ಎಂದು ಆಶಿಸುತ್ತೇವೆ. ಈ ಲೇಖನ ನಿಮಗೆ ಇಷ್ಟವಾದರೆ ನಿಮ್ಮ ಬಂಧು ಮಿತ್ರರೊಂದಿಗೆ ಹಂಚಿಕೊಳ್ಳಿ. ಜ್ಞಾನವನ್ನು ಹಂಚಿಕೊಳ್ಳುವುದು ಕೂಡ ಒಂದು ದೊಡ್ಡ ಗುಣ. ಈ ವಿಷಯವನ್ನು ತಿಳಿದುಕೊಳ್ಳುವುದರಿಂದ ಅವರ ಜೀವನ ಬದಲಾಗಬಹುದು. ಆ ಪುಣ್ಯ ನಿಮಗೆ ಸಿಗುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ. ಇದೇ ರೀತಿ ಪುರಾಣ ಕಥೆಗಳು, ವಾಸ್ತು ವಿಚಾರಗಳನ್ನು ತಿಳಿಯಲು ನಮ್ಮ ಚಾನಲನ್ನು ತಪ್ಪದೇ ಫಾಲೋ ಮಾಡಿ. ಕಾಣುವಂಥ ಬೆಲ್ ಬಟನನ್ನು ಒತ್ತಿ. ಆಗ ಮಾತ್ರ ನಮ್ಮ ವಿಡಿಯೋಗಳು ನಿಮಗೆ ತಕ್ಷಣವೇ ಲಭಿಸುತ್ತದೆ. ನಮ್ಮ ಆರಾಧ್ಯ ಶಕ್ತಿ ಭದ್ರಕಾಳೇಶ್ವರಿ ಮತ್ತು ಆ ದೀಪಮಹಾ ಯಕ್ಷಿಣಿಯು ನಿಮಗೆ ಲಕ್ಷ್ಮೀ ರೂಪವಾಗಿ ಒಲಿಯಲಿ ಎಂದು ಆಶಿಸುತ್ತಾ ಇಂದಿನ ವಿಡಿಯೋವನ್ನು ನಮ್ಮ ಗುರುಪಾದಕ್ಕೆ ಅರ್ಪಿಸುತ್ತಿದ್ದೇವೆ. ಹರಿ ಓಂ.